ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಧುಕಪ್ಪ ಗೋಡಿ ಅವರು, ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಹಾಗೂ ಶಿಕ್ಷಣ ಪ್ರೇಮಿಗಳಾಗಿರುವಂಥ ಶ್ರೀಯುತ ಬಾಳಸಣ್ಣ ಗೌಡರವರು, ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಗುರುಗಳಾಗಿರುವಂಥ ಶ್ರೀಯುತ ಲಕ್ಷ್ಮಣ್ ಸರ್ ಅವರು, ಅದೇ ರೀತಿಯಾಗಿ ಮಣ್ಣಿಕೇರಿ ಗ್ರಾಮದ ಹಿರಿಯರು ಪ್ರಥಮ ದರ್ಜೆ ಗುತ್ತಿಗೆದಾರರಾದಂಥ ಶ್ರೀಯುತ ಲಕ್ಷ್ಮಣ್ ಗಡ ಸಾಹೇಬರು, ಅದೇ ರೀತಿಯಾಗಿ ಕಳಗುದಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂಥ ಶ್ರೀಯುತ ದಳವಾಯಿ ಅವರು, ಊರ ಹಿರಿಯರಾಗಿದ್ದ ಶ್ರೀಯುತ ಈರಣ್ಣ ನಾಯ್ಕರ್ ಅವರು, ಯುವಕರಾಗಿದ್ದ ಶ್ರೀಯುತ ಶಂಕರ್ ಗಡಾದವರು, ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿದ್ದ ಶ್ರೀಯುತ ಮಹಾಂತೇಶ್ ಮೆಟ್ಟಿನವರು, ಕಳಗುದಿ ಗ್ರಾಮ ಪಂಚಾಯತಿಯ ಸದಸ್ಯರ ಶ್ರೀಯುತ ದುಂಡಪ್ಪ ಪೂಜಾರಿ ಅವರು, ಹಾಗೆ ಎಲ್ಲ ಮಹಿಳೆಯರು ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಮೊದಲಿಗೆ ಮಾಲಾರ್ಪಣೆ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಮಹಾಂತಯ್ಯ ಸಂಗಯ್ಯ ಹಿರೇಮಠ ಗುರುಗಳಿಗೆ ನಮ್ಮ ಕಮಿಟಿ ಪೂಜ್ಯರಿಗೆ ಮಾಲಾರ್ಪಣೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಡಾಕ್ಟರ್ ರಾಜೇಂದ್ರಣ್ಣ ಸನ್ನಕ್ಕಿ ಸಾಹೇಬರಿಗೆ ನಮ್ಮ ಕಮಿಟಿ ಮಾಲೀಕರು ಮಾಲಾರ್ಪಣೆ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀಯುತ ಬಾಳಸಣ್ಣ ಗೌಡರವರಿಗೆ ಮಾಲಾರ್ಪಣೆ. ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀಯುತ ಲಕ್ಷ್ಮಣ್ ಸರ್ ಅವರಿಗೆ ಶ್ರೀ ಶಿವಾನಂದ ಅಮ್ಮನಿಗೆ ಅವರು ಧನ್ಯವಾದಗಳು. ಅದೇ ರೀತಿಯಾಗಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದಂಥ ಶ್ರೀಯುತ ಲಕ್ಷ್ಮಣ್ ಗಡ ಸಾಹೇಬರಿಗೆ ಶಿವಾನಂದ ಅಮ್ಮನಿಗೆ ಮಾಲಾರ್ಪಣೆ. ಅದೇ ರೀತಿಯಾಗಿ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿರುವಂಥ ಶ್ರೀಯುತ ಅಡಿಯಪ್ಪ ಅಳಗೋಡಿ ಅವರಿಗೆ ಶ್ರೀಯುತ ನಮ್ಮ ಮಹಾದೇವ ನಾಡಗೌಡ ಅವರು ಮಾಲಾರ್ಪಣೆ ಮಾಡಬೇಕು. ಕಳ್ಳಿಗುಂಡಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಮುದುಕಪ್ಪ ಗೋಡಿ ಅವರಿಗೆ ಶ್ರೀಯುತ ಕೆಂಚಪ್ಪ ಮೆಟ್ಟಿನವರು ಮಾಲಾರ್ಪಣೆ ಮಾಡಬೇಕು. ಕಳ್ಳಗುತ್ತಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರುತ್ತ ಶ್ರೀಯುತ ಪುಂಡಲೀಕ್ ದಳವಾಯಿ ಅವರಿಗೆ ಶ್ರೀಯುತ ತಮ್ಮಣ್ಣ ಗಡದವರು ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ಮಣ್ಣಿಕೇರಿ ಗ್ರಾಮದ ಪ್ರಗತಿಪರ ರೈತರಾಗಿರುತ್ತ ಶ್ರೀಯುತ ಈರಣ್ಣ ನಾಯ್ಕರ್ ಅವರಿಗೆ ಗುರುಪಾದ್ ತೋಟಿಗೆ ಅವರು ಮಾಲಾರ್ಪಣೆ ಮಾಡಬೇಕು. ಧನ್ಯವಾದಗಳು. ಅದೇ ರೀತಿಯಾಗಿ ಪ್ರಗತಿಪರ ರೈತರಾದಂಥ ಶ್ರೀಯುತ ಶಂಕರ್ ಗಡದವರಿಗೆ ಕಮಿಟಿ ಮಾಲಕರಿಂದ ಮಾಲಾರ್ಪಣೆ.
ಧನ್ಯವಾದಗಳು. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಶ್ರೀಯುತ ಮಹಾಂತೇಶ್ ಮೆಟ್ಟಿನ್ ಅವರಿಗೆ ಶ್ರೀಯುತ ಮಹಾಂತೇಶ್ ಪೂಜಾರಿ ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ಕೆಳಗುದಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಯುತ ದುಂಡಪ್ಪಣ್ಣ ಪೂಜಾರಿ ಅವರಿಗೆ ಮಾಲಕರಿಂದ ಮಾಲಾರ್ಪಣೆ. ಇಲ್ಲ 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 ಬನ್ನಿ. ಲಕ್ಷ್ಮೀ ಕೃಷಿ ಪತ್ತಿನ ಸೊಸೈಟಿಯ ಅಧ್ಯಕ್ಷರಾಗಿದ್ದ ಶ್ರೀಯುತ ಮಹಾಂತೇಶನ ಕರಿಗೌಡ ಅವರಿಗೆ ಶ್ರೀಯುತ ರಂಗಪ್ಪ ಹಲಬರ್ ಅವರನ್ನ ಮಾಲಾರ್ಪಣೆ. ಅದೇ ರೀತಿಯಾಗಿ ಗುತ್ತಿಗೆದಾರರಾಗಿದ್ದ ಶ್ರೀಯುತ ಮಾರುತಿ ತವಿಗೆ ಅವರಿಗೆ ಶ್ರೀ ಮಹಾಂತೇಶ್ ಪೂಜಾರಿ ನಾಟಕ ಮಾಲಕರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಶ್ರೀಯುತ ಮಹಾಂತೇಶ್ ಕಾಕ ಗಡದವರಿಗೆ ಶ್ರೀಯುತ ಮಹಾಂತೇಶ್ ಬಡಗೇರ್ ಅವರನ್ನು ಮಾಲಾರ್ಪಣೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಯುತ ಮುತ್ತಪ್ಪ ನಾವಿ ಅವರಿಗೆ ಲಕ್ಷ್ಮಣ್ ಹಳ್ಳಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಕಬ್ಬಿನ ಗ್ಯಾಂಗಿನ ಮಾಲೀಕರು ಯುವ ನಾಯಕರಾಗಿರುತ್ತ ಶ್ರೀಯುತ ಗುರುಪಾದಣ್ಣ ರಾಮಣ್ಯ ಅವರಿಗೆ ಶ್ರೀಯುತ ರವಿ ಗೌಡ ಅವರು ಮಾಲಾರ್ಪಣೆ ಮಾಡಬೇಕಂತೆ. ಅದೇ ರೀತಿಯಾಗಿ ಟ್ರ್ಯಾಕ್ಟರ್ ಮಾಲೀಕರಾಗಿರುತ್ತ ಶ್ರೀಯುತ ವಿಠಲ್ ತುಕ್ಕಣ್ಣವ್ರ ಅವರಿಗೆ ಶ್ರೀಯುತ ರಂಗಪ್ಪ ಗೌಡ ಅವರು ಮಾಲಾರ್ಪಣೆ ಮಾಡಬೇಕು. ಧನ್ಯವಾದಗಳು. ಅದೇ ರೀತಿಯಾಗಿ ಕಳವದಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು, ಶಿಕ್ಷಣ ಪ್ರೇಮಿಗಳು ಹಾಗೂ ಕುಲಗೋಡ್ ಕೆಬಿ ಸಲಹಾ ಸಮಿತಿಯ ಸದಸ್ಯರಾಗಿರುವಂತಹ ಆಸ್ತಿ ಸತೀಶಣ್ಣ ಗಡದವರಿಗೆ ಶ್ರೀಯುತ ರಂಗಪ್ಪ ಹಲಬರ್ ಮಾಲಾರ್ಪಣೆ ಮಾಡಬೇಕು ವಿನಂತಿ. ಅದೇ ರೀತಿಯಾಗಿ ಆತ್ಮೀಯ ಸ್ನೇಹಿತರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ಕಿರಣ್ ಕಡಕವಾಯಿ ಸಾಹೇಬರಿಗೆ ನಮ್ಮ ಶಿಕ್ಷಕರಾಗಿದ್ದ ಸಿದ್ದಾರೂಢ ಕಂಬಾರ್ ಗುರುಗಳು ಮಾಲಾರ್ಪಣೆ ಮಾಡಬೇಕು ವಿನಂತಿ. ಕಣ್ಣಿಕೇರಿ ಗ್ರಾಮದ ಹಿರಿಯರು ಆಗಿರುವಂತಹ ಶ್ರೀಯುತ ಬಾಬು ವನಸೇನ ಕಕ್ಕ ಅವರಿಗೆ ಶ್ರೀಯುತ ರವಿ ಪಾಟೀಲ್ ಅವರು ಮಾಲಾರ್ಪಣೆ ಮಾಡಬೇಕು ವಿನಂತಿ. ರವಿ ಗೌಡ ಧನ್ಯವಾದ. ಅದೇ ರೀತಿಯಾಗಿ ಕಿರಾಣಿ ಅಂಗಡಿ ಮಾಲೀಕರಾಗಿದ್ದ ಶ್ರೀಯುತ ಮಹಾಂತೇಶ್ ಕಲ್ಲಪ್ಪ ದಳವಾಯಿ ಅವರಿಗೆ ತಮ್ಮಣ್ಣ ಗಡದವರು ಮಾಲಾರ್ಪಣೆ ಮಾಡಬೇಕು ವಿನಂತಿ. ಮಣ್ಣಿಕೇರಿ ಎಸ್ಡಿಎಂಸಿ ಶಾಲೆಯ ಉಪ ನಿರ್ದೇಶಕರಾಗಿದ್ದ ಶ್ರೀಯುತ ಮಹಾಂತೇಶ್ ಶಿವನಗೌಡ ಗೌಡ್ರವರಿಗೆ ಶ್ರೀಯುತ ಯಲ್ಲಪ್ಪ ನಾಡಗೌಡ್ರವರು ಮಾಲಾರ್ಪಣೆ ಮಾಡಬೇಕು. ಯಲ್ಲಪ್ಪ ನಾಡಗೌಡರು. ಅದೇ ರೀತಿಯಾಗಿ ಕಬ್ಬಿನ ಗ್ಯಾಂಗಿನ ಮಾಲೀಕರಾಗಿದ್ದ ಶ್ರೀಯುತ ಭೀಮ್ಸಿ ಗೌಡ್ರವರಿಗೆ ಶ್ರೀ ಹನುಮಂತ್ ಕೊಪ್ಪದವರು ಮಾಲಾರ್ಪಣೆ ಮಾಡಬೇಕಂತೆ. ಲಕ್ಷ್ಮೀ ಕೃಷಿ ಪತ್ತಿನ ಸೊಸೈಟಿಯ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಸುರೇಶ್ ತೋಟಿಗೆ ಅವರಿಗೆ ಗುರುಪಾ ತೋಟಿಗೆ ಮಾಲಾರ್ಪಣೆ ಮಾಡಬೇಕಂತೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುತ್ತ ಶ್ರೀಯುತ ಸದಾನಂದ್ ಒಳಗಿನವರವರಿಗೆ ಲಕ್ಷ್ಮಣ್ ಹಳ್ಳಿಯವರು ಮಾಲಾರ್ಪಣೆ ಮಾಡಬೇಕು ವಿನಂತಿ.
ಅದೇ ರೀತಿಯಾಗಿ ಹನುಮಂತ ದೇವರ ಅರ್ಚಕರಾಗಿರುವಂತಹ ಶ್ರೀಯುತ ರವಿ ಪೂಜಾರಿ ಅವರಿಗೆ ಶ್ರೀಯುತ ಲಕ್ಷ್ಮಣ್ ಗೌಡರ್ ಮಾನವಪರ ವಿನಂತಿ. ಅದೇ ರೀತಿಯಾಗಿ ಮಣ್ಣಿಕೇರಿ ಎಸ್ಡಿಎಂಸಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಶ್ ದಳವಾಯಿ ಅವರಿಗೆ ಶ್ರೀಯುತ ಲಕ್ಷ್ಮಣ ಹಳ್ಳಿ ಅವರು ಮಾಲಾರ್ಪಣೆ ಮಾಡಬೇಕು ವಿನಂತಿ. ಎಸ್ಡಿಎಂಸಿಯ ಇನ್ನೋರ್ವ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಬಸವರಾಜ್ ವಣಸೇನೆ ಅವರಿಗೆ ಶ್ರೀಯುತ ರಂಗಪ್ಪ ಗೌಡರ್ ಅವರು ಮಾಲಾರ್ಪಣೆ ಮಾಡಬೇಕು ವಿನಂತಿ. ಅದೇ ರೀತಿಯಾಗಿ ಕೋತಾಂಬರಿ ವ್ಯಾಪಾರಸ್ಥರಾಗಿರುವಂತಹ ಲಕ್ಷ್ಮಣ್ ಬೀಸನ್ಕೊಪ್ಪ ಅವರಿಗೆ ಪಾಂಡಪ್ಪ ಕೋರ್ಕೊಪ್ ಮಾಲಾರ್ಪಣೆ ಮಾಡಬೇಕು. ಪಾಂಡಪ್ಪ ಕೋರ್ಕೊಪ್ ಪ್ರಮುಖರಾಗಿರುವಂತಹ ಶ್ರೀಯುತ ದುಂಡಪ್ಪ ಗಡದವರಿಗೆ ಮಾಂತು ಯಡ್ರಾವಿ ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ಮಣ್ಣಿಕೇರಿ ಗ್ರಾಮದ ಪ್ರಗತಿಪರ ರೈತರು ಆತ್ಮೀಯ ಸ್ನೇಹಿತರಾಗಿರುವಂತಹ ಶ್ರೀಯುತ ಯಲ್ಲಪ್ಪ ಕಡಕ್ಬಾವಿ ಅವರಿಗೆ ಶ್ರೀ ಮಾಂತೇಶಣ್ಣ ರಾಮಣ್ಯ ಅವರು ಮಾಲಾರ್ಪಣೆ ಮಾಡಬೇಕು ವಿನಂತಿ. ಪ್ರಗತಿಪರ ರೈತರಾಗಿರುವಂತಹ ಶ್ರೀಯುತ ಮಾಂತೇಶ್ ಅಮ್ಮನಿ ಅವರಿಗೆ ನಮ್ಮ ನಾಟಕ ಮಾಲೀಕರಂತ ಮಾಂತೇಶ್ ಪೂಜಾರಿ ಅವರು ಮಾಲಾರ್ಪಣೆ ಮಾಡಬೇಕು ವಿನಂತಿ. ಅದೇ ರೀತಿಯಾಗಿ ನಮ್ಮ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರು ಶಿಕ್ಷಣ ಪ್ರೇಮಿಯಾಗಿರುವಂತಹ ಶ್ರೀಯುತ ರವೀಂದ್ರಣ್ಣ ಪಾಟೀಲ್ ಅವರಿಗೆ ನಮ್ಮ ಮಾಲೀಕರಾದಂತಹ ಶ್ರೀಯುತ ಲಕ್ಷ್ಮಣ್ ಹಳ್ಳಿ ಅವರು ಮಾಲಾರ್ಪಣೆ ಮಾಡಬೇಕು ವಿನಂತಿ. ರಸಗೊಬ್ಬರ ಅಂಗಡಿಯ ಮಾಲೀಕರಾದಂತ ಶ್ರೀಯುತ ಬಸು ಕಾಳಪ್ಪನವರವರಿಗೆ ನಮ್ಮ ಮಾಲೀಕರಾದಂತ ಲಕ್ಷ್ಮಣ್ ಹಳ್ಳಿ ಅವರು ಮಾಲಾರ್ಪಣೆ ಮಾಡಬೇಕು ವಿನಂತಿ. ನಮ್ಮ ಡಾಕ್ಟರ್ ಸಾಹೇಬರಿಗೆ ನಮ್ಮ ಮಣ್ಣಿಕೇರಿ ಗ್ರಾಮ ಪಂಚಾಯತಿಯ ಸದಸ್ಯರಂತ ಮುದ್ದಪ್ಪ ನಾವಿ ಅವರು ಮಾಲಾರ್ಪಣೆ ಮಾಡಬೇಕು ವಿನಂತಿ. ಡಾಕ್ಟರ್ ಸಾಹೇಬರಿಗೆ ಸಾಹೇಬರಿಗೆ ಶ್ರೀ ಮಾಂತೇಶ್ ಮಿಟ್ಟಿನವರು ಉಪಾಧ್ಯಕ್ಷರು ಮಾಲಾರ್ಪಣೆ ಮಾಡಬೇಕು. ಮಹಾದೇವ್ ನಾಡಗೌಡರವರು ಕೂಡ ಡಾಕ್ಟರ್ ಸಾಹೇಬರಿಗೆ ಮಾಲಾರ್ಪಣೆ ಮಾಡ್ತಾರಂತೆ. ಹೌದು ಅವ್ರಿ ಅದೇ ರೀತಿ ಮಾಂತೇಶ್ ರಾಮಣ್ಯ ಅವರು ಸಾಹೇಬರಿಗೆ ಮಾಲಾರ್ಪಣೆ ಮಾಡಬೇಕು. ಹೌದು
ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಶ್ರೀಯುತ ಲಕ್ಷ್ಮಣ್ ಗಡ ಸಾಹೇಬರು ಡಾಕ್ಟರ್ ಸಾಹೇಬರಿಗೆ ಮಾಲಾರ್ಪಣೆ ಮಾಡಲಿಕ್ಕೆ ವಿನಂತಿ. ಅದೇ ರೀತಿಯಾಗಿ ಯುವ ನಾಯಕ ಶ್ರೀ ಶಂಕರ್ ಗಡದವರು ಸಾಹೇಬರಿಗೆ ಮಾಲಾರ್ಪಣೆ ಮಾಡ್ತಾರೆ. ನಮ್ಮ ಗಡ ಸಾಹೇಬರು ಡಾಕ್ಟರ್ ಸಾಹೇಬ್ಗೆ ಸತ್ಕಾರ ಮಾಡಿದ್ದಾರೆ. ಬರೀ ಬನ್ನಿ. ಅದೇ ರೀತಿಯಾಗಿ ಈ ನಾಟಕದ 4 ಜನ ಮಾಲೀಕರು ಸ್ವಲ್ಪ ಮುಂದೆ ಬರಬೇಕು. ನಮ್ಮ ಶಂಕರ್ ಗಡದವರು ಅವರ ನಾಲ್ಕು ಜನ ನಾಟಕ ಮಾಲೀಕರು ನಾಲ್ಕು ಜನ ನಾಟಕ ಮಾಲೀಕರು ನಮ್ಮ ಶಂಕರ್ ಗಡದವರಿಂದ ನಮ್ಮ ಮಾದೇವ್ ಮಾವ ನಾಡಗೌಡ್ರ ಅವರಿಗೆ ಮಾಲಾರ್ಪಣೆ. 4 ಜನ ನಾಟಕ ಮಾಲೀಕರು ಮುಂದೆ ಬರೀಲಿ ಬರೀ. ಅವರಿಗೆ ನಮ್ಮ SDMC ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಾಲಾರ್ಪಣೆ ಮಾಡಲಿದ್ದಾರೆ. ಬರೀ 4 ಜನ ಮಾಲೀಕರು. ಫೋಟೋ ಧನ್ಯವಾದಗಳು. ಅದೇ ರೀತಿ ನೀವು 4 ಜನ ನಾಟಕ ಮಾಲೀಕರು ನಮ್ಮ ಸಂಗೀತ ಬರೆದವರಿಗೆ ಮಾಲಾರ್ಪಣೆ ಮಾಡಬೇಕು. ಧನ್ಯವಾದಗಳು. ನಮ್ಮ SDMC ಅಧ್ಯಕ್ಷ ಮಾಜಿ ಅಧ್ಯಕ್ಷ ಇಬ್ಬರು ಕೂಡಿ ಡಾಕ್ಟರ್ ಸಾಹೇಬರಿಗೆ ಜಂಟಿಯಾಗಿ ಮಾಲಾರ್ಪಣೆ ಮಾಡಿದ್ದಾರೆ. ಧನ್ಯವಾದ. ಈಗ ಮಾಲಾರ್ಪಣೆ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಇನ್ನು ಮೇಲೆ ಪೂಜ್ಯ ಗುರುಗಳು ನಾಟಕದ ಶ್ರೀಯುತ ಬಾಳೇಶ್ ಗೌಡರವರು ಶ್ರೀಯುತ ಡಾಕ್ಟರ್ ರಾಜೇಂದ್ರ ಸನ್ನಕ್ಕೆ ಸರ್ಗೆ ಮಾಲಾರ್ಪಣೆ ಮಾಡಬೇಕು. ಹಾಗೆ ಶ್ರೀಯುತ ಪುಂಡಲಿಕ್ ದಳವಾಯ್ ಇವರು ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಯುತ ಡಾಕ್ಟರ್ ರಾಜೇಂದ್ರ ಸನ್ನಕ್ಕೆ ಸರ್ಗೆ ಮಾಲಾರ್ಪಣೆ ಮಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀ ಕೃಷ್ಣ ಯರಗಣ್ವಿ ನಾಟಕದ ಗುರುಗಳಿಗೆ ಶ್ರೀಯುತ ಮಹಾಂತೇಶ್ ಮೆಟ್ಟಿನಿಯವರು ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ಶ್ರೀ ಕೃಷ್ಣ ಯರಗಣ್ವಿ ಗುರುಗಳಿಗೆ ಸುರೇಶ್ ದಳವಾಯಿಯವರು ಮಾಲಾರ್ಪಣೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ಶ್ರೀಯುತ ಮಹಾಂತೇಶ್ ಗಡಾದಿಯವರು ಶ್ರೀಯುತ ಡಾಕ್ಟರ್ ರಾಜೇಂದ್ರ ಸನ್ನಕ್ಕೆ ಸರ್ಗೆ ಮಾಲಾರ್ಪಣೆಯನ್ನು ಮಾಡಬೇಕೆಂದು ಅವರು ವಿನಂತಿಸಿಕೊಳ್ತೇನೆ.
ಮಾಂತೇಶ್ ಮಹಾದೇವ್ ತಳವಾಯಿ ಅವರಿಗೆ ನಾಟಕದ ಮಾಲೀಕರಂತ ಶ್ರೀಯುತ ಲಕ್ಷ್ಮಣ ಹಳ್ಳಿಯವರು ಮಾಲಾರ್ಪಣೆ ಮಾಡೋಣಂತೆ. ಅದೇ ರೀತಿಯಾಗಿ ಸ್ಕ್ರೀನ್ ಹಾಕಲಿಕ್ಕೆ ಸಹಾಯ ಮಾಡಿರುವಂತ ಶ್ರೀಯುತ ಮಾರುತಿ ಗೋಳಪ್ಪ ನಾಡಗೌಡರವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಬೆಳಗಾವಿ DSS ಉಪಾಧ್ಯಕ್ಷರಿರುವಂತ ಯಮನೂರು ಮೇಗೇರಿ ಅವರು ಬರಬೇಕು, ಅವ್ರಿಗೂ ಮಾಲಾರ್ಪಣೆ. ಶ್ರೀಯುತ ಯಲ್ಲಪ್ಪ ಕುರ್ಕೊಪ್ಪ KB ಸ್ಕ್ರೀನ್ ಸಹಾಯ ಮಾಡಿದವರು, ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಹಾದೇವ್ ಮಾರುತಿ ಗೋಳಪ್ಪ ನಾಡಗೌಡರವರು ಮಾರುತಿ ಗೋಳಪ್ಪ ನಾಡಗೌಡರವರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಅದೇ ರೀತಿಯಾಗಿ ಬಳಬಸು ತೋಟಗಿ ಯಲ್ಲಪ್ಪ ಕೋರ್ಕಪ್ KB ಮಾರುತಿ ನಾಡಗೌಡರು. ಅದೇ ರೀತಿಯಾಗಿ ಮಾರುತಿ ಹರಿಜನ್ ಅವರು ನಮ್ಮ ಬಾಳಸಣ್ಣ ಗೌಡ್ರ ಅವರಿಗೆ ಮಾಲಾರ್ಪಣೆ ಮಾಡಲಿದ್ದಾರೆ. ಮಾರುತಿ ನಾಡಗೌಡರ್, ಮಾರುತಿ ಗೋಳಪ್ಪ ನಾಡಗೌಡರ್, ಮಾರುತಿ ಗೋಳಪ್ಪ ನಾಡಗೌಡರ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ನಿರೂಪಕರ ಅಂತ ಸಿದ್ದಾರೂಢ ಕಂಬಾರ ಗುರುಗಳಿಗೆ ಲಕ್ಷ್ಮಣ ಹಳ್ಳಿ ಸರ್ ಮಾಲಾರ್ಪಣೆ ಮಾಡೋಣಂತೆ. ಅದೇ ರೀತಿಯಾಗಿ ಈ ಪೂಜಾ ಕಾರ್ಯಕ್ರಮವನ್ನ ಮಾಂತಯ್ಯ ಸಂಘ ಹಿರೇಮಠ ಗುರೂಜಿಯವರು ನೆರವೇರಿಸಿಕೊಡ್ಬೇಕು. ಅವರಿಗೆ ಎಲ್ಲ ಅತಿಥಿ ಮಹೋದಯರು ಸಹಕರಿಸಬೇಕು ವಿನಂತಿ. ಅದೇ ರೀತಿಯಾಗಿ ಜ್ಯೋತಿ ಬೆಳೆಸುವ ಕಾರ್ಯಕ್ರಮವನ್ನ ಶ್ರೀಯುತ ಬಾಲಸಣ್ಣ ಗೌಡ್ರವರು, ಲಕ್ಷ್ಮಣ್ ಗಡದವರು, ಚನ್ನಾಳ್ ಸರ್ ಅವರು ಹಾಗೂ ಅಳಗೋಡಿ ಅವರು, ಅದೇ ರೀತಿಯಾಗಿ ಶ್ರೀಯುತ ಈರಣ್ಣ ನಾಯ್ಕರ್ ಅವರು, ಕುಂಡ್ಲಿಕ್ ದಳವಾಯಿ ಅವರು, ಶಂಕರ ಗಡದವರು ಹಾಗೂ ಉಪಾಧ್ಯಕ್ಷರಾದ ಶ್ರೀಯುತ ಮಾಂತೇಶ್ ಮಿಟ್ಟಿನವರು ಎಲ್ಲರೂ ಕೂಡ ಸತೀಶಣ್ಣ ಗಡದವರು ಈ ಜ್ಯೋತಿ ಬೆಳೆಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು. ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಮುರುಕಪ್ಪ ಗೂಳಿಯವರು ಕೂಡ ಅದಕ್ಕೆ ಸಹಕರಿಸಿಕೊಳ್ಬೇಕಂತೆ. ಬ್ರಹ್ಮಾನಂದ
ಸನ್ನಕ್ಕೆ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು, ಹಾಗೆ ಎಲ್ಲ ಅತಿಥಿಗಳು ಅವರಿಗೆ ಸಹಕರಿಸಬೇಕು ವಿನಂತಿ. ಶಾಂತಿ ಸಂಕೇತವಾದಂತ ಪಾರಿವಾಳ ಆರಿಸುವ ಕಾರ್ಯಕ್ರಮವನ್ನ ರಡ್ರಟ್ಟಿ ಗ್ರಾಮದ ಹಿರಿಯರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಿಗಂತ ಶ್ರೀಯುತ ದೊಡ್ಡಪ್ಪಣ್ಣ ಪೂಜಾರಿ ಹಾಗೂ ಹಾಗೆ ಸತೀಶಣ್ಣ ಗಣದವರು ಪಾರಿವಾಳ ಆರಿಸುವ ಕಾರ್ಯಕ್ರಮ ನಡೆಸುತ್ತಾರೆ. ಪಾರಿವಾಳ ಹಿಂದೆ ಪಾರಿವಾಳ ತೊಗೊಂಬರಿಪ್ಪ. ಗಜಮನಾಳಕ್ಕೆ ಹೋಗಿ ಶಾಲೆ ಕಲಿಯುವಂತ ಪರಿಸ್ಥಿತಿ ಒಂದಿಷ್ಟು ಹುಡುಗರು ಬಂದೈತಿ. ಆಶ್ರಮ ಶಾಲೆಯನ್ನ ಅವರು ತಮ್ಮ ಭಾಷಣದಲ್ಲಿ ನೆರವೇರಿಸಿಕೊಡ್ತೀವಿ ಅಂತ ಆಶ್ವಾಸನೆ ಕೊಡಬೇಕು. ಈ ಊರಿನ ಆರಾಧ್ಯ ದೇವ ಮಹಾಂತೇಶನ ಪಾದವನ್ನು ವಂದಿಸಿ ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾದ ಸ್ವಾಮೀಜಿಯವರೇ, ಹಿರಿಯರಾದ ಗೋಡ್ಯಾರವರೇ, ಮಾಜಿ ಚೇರ್ಮನ್ರಾದ ಬಾಳಪ್ಪ ಗೌಡರವರೇ, ಚನ್ನಾಳವರೇ, ಆತ್ಮೀಯ ಲಕ್ಷ್ಮಣ ಗಡಾರವರೇ, ಹಿರಿಯರಾದ ಅರೇವಪ್ಪ ಲಗೋಡಿಯವರೇ, ಮಾಜಿ ಉಪಾಧ್ಯಕ್ಷರಾದ ದಳವಾಯಿ ಅವರೇ, ನಾಯಕರೇ, ಗಡಾದವರೇ, ಮೆಟ್ಟಿನವರೇ, ರೆಡ್ಡಿ ಗ್ರಾಮದ ಪೂಜಾರಿ ಅವರೇ, ಯಾವತ್ತೂ ಇಲ್ಲಿ ಆಗಮಿಸಿರ್ತಕ್ಕಂಥ ಸಮಸ್ತ ಬಂಧುಗಳೇ, ಮುಖ್ಯವಾಗಿ ಮೆನ್ನಿಕೇರಿ ಗ್ರಾಮದ ಎಲ್ಲ ಹಿರಿಯರೇ, ಯುವಕರೇ ಮತ್ತು ತಾಯಿಯರು, ಕಳೆದ 95ರಿಂದ ನನಗೆ ಮಟ್ಟಿಗೆ ಪ್ರತಿ ವರ್ಷ ಮಹಾಂತೇಶನ ನಾಟಕದ ಉದ್ಘಾಟನೆಗೆ ಕಾಯಮಾಗಿನೇ ಕರಿತೀವಿ, ಕಾಯಮಾಗಿ ಬರ್ತೀವಿ. ನಿನ್ನೆಯ ಸಹಿತ ನಾಟಕದ ಉದ್ಘಾಟನೆ ಇತ್ತು, ಆದರೆ ಮಳೆ ಆದದ್ರಿಂದ ನಿನ್ನ ನಾಟಕ ಸುಳ್ಳಾತು. ಇವತ್ತೇನು ನಾಟಕ ಇಲ್ಲ ತಿಳ್ಕೊಂಡು ನಿನ್ನೆ, ಆದ್ರೆ ನಾಟಕ ನಾವು ಮಾಡೋದು ನೀವು ಬರಬೇಕಂದ್ಕೂಲೆ ಅನಿವಾರ್ಯ ನಾ ಗೋಕಾಕ್ ಹೋಗಬೇಕೀಗ. ಆದರೂ ಸಹಿತ ಮೆನ್ನಿಕೇರಿ ಗ್ರಾಮದ ಎಲ್ಲ ಹುಡುಗರು ನನಗೆ ಹೆಂಗಂದ್ರೆ ಮೆನ್ನಿಕೇರಿ ಗ್ರಾಮದ ಯುವಕರಂದ್ರೆ ನಮ್ಮ ಸ್ವಂತ ತಾಮ್ಗಳಿದ್ವಿ ಎಲ್ಲರೂ. ಹಂಗೆ ನಾವು 30 ವರ್ಷದಿಂದ ಬಂದೀವಿ. ಸೊ ಆ ಭಾವನೆ, ಆ ಪ್ರೀತಿ ಕಟ್ಟಾಕಿ ನಾವು ಬರಬೇಕಂತ ಮನಸ್ಸು ಮಾಡಿ ಮತ್ತೆ ಚೇಂಜ್ ಮಾಡಿ ನಾಟಕದ ಉದ್ಘಾಟನೆ ಬಂದೀವಿ. ಮೊದಲಗಿನ ಪರಿಸ್ಥಿತಿ ಇಲ್ಲ ನಮಗೆ. ಕೌದಲಿಗಿರ್ಬೋದು, ಕರಡಿಗುಜ್ಜಿ, ಮೆನ್ನಿಕೇರಿ, ರಡ್ಡಿ, ಬಿಲ್ಕುಂದಿ, ಗೋಸ್ಬಾ 30 ವರ್ಷದಿಂದ ಆದ್ರೆ ನಾವೆಲ್ಲ ಬಡತನದಲ್ಲಿ ಜೀವಿಸ್ತಿದ್ವಿ. ಆದರೆ ಬಲದಂಡೆ ಕಾಲುವೆ ನೀರು ಬಂದ, ಆಮೇಲೆ ರಾಮಲಿಂಗೇಶ್ವರ ನೀರಾವರಿ ಬಂದ, ಆಮ್ಯಾಗ ಕಲ್ಮಡ್ಡಿ ನೀರಾವರಿ ಬಂದು ಇವತ್ತು ನಾವು ಎಲ್ಲ ಶ್ರೀಮಂತ ರೈತರಾಗಿದ್ದೀವಿ. ಇದಕ್ಕೆ ನಮ್ಮ ನಾಯಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಪ್ರಯತ್ನ, ಈ ಭಾಗದ ಎಲ್ಲ ಮುಖಂಡರ ಪ್ರಯತ್ನ ಬದಲಾವಣೆ ಆಗೈತಿ. ಯಾಕಂದ್ರೆ ನಾವು ಅಭಿವೃದ್ಧಿ ಅನ್ನೋದು ಗೊತ್ತಿದ್ದಕ್ಕಿಲ್ಲ ನಮಗೆ. 90ಕ್ಕಿಂತ ಪೂರ್ವದೊಳಗೆ 95 ಪೂರ್ವದೊಳಗೆ ಈ ಕ್ಷೇತ್ರದ ಅಭಿವೃದ್ಧಿ ಐತಿ ಅನ್ನೋದು
ಇದೀಗ ಭಾಳ ಅಂದ್ರೆ ಸಾಲಿ 2 ರೂಮ ಎಲ್ಲ ಊರಾಗನು. ಆದ್ರೆ ಶಾಲಾ ಶಿಕ್ಷಣ ಇರ್ಬೋದು. ಇವತ್ತು ಮೆನ್ನಿಕೇರಿ ಒಳಗನ SSLC ವರೆಗೆ ಉತ್ತಮ ಶಿಕ್ಷಣ ಸಿಗತೈತೆ ಅಂದ್ರೆ ಅದಕ್ಕೆ ಕಾರಣ ಬಾಲಚಂದ್ರ ಜಾರಕಿಹೊಳಿ ಅವರು. ಮುಂದಿನ ದಿನ ಅಂದ್ರೆ ಇದೀಗ ನಮ್ಮ ಕೃಷ್ಣ ಹೇಳಿದೀಗ ನಮ್ಮಲ್ಲಿ ಇದನ್ನು ಮನೆ ಆಶ್ರಮ ಸ್ಕೂಲ್ ಮಾಡ್ಬೇಕು. ಆಶ್ರಮ ಸ್ಕೂಲ್ ಮಾಡೋದ್ರಿಂದ ನಿಮ್ಮ ಊರಿಗೇನು ಉಪಯೋಗ ಇಲ್ಲ. ಯಾಕಂದ್ರೆ ಅಲ್ಲಿ ಬರೋ ವಿದ್ಯಾರ್ಥಿ ಬೇರೆ ಊರನ್ನು. ಸೊ ಆದರೂ ಸಹಿತ ನಿಮ್ಮ ಬೇಡಿಕೆ ಐತೆ ಅಂದ್ರೆ ಅದನ್ನು ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಗಮನಕ್ಕೆ ತಂದು ಈಗ ನಾವು ಹೇಳ್ತೀವಿ, ಈಗ ಆಗೋಕ್ಕಿಲ್ಲ. ಯಾಕಂದ್ರೆ ಸರ್ಕಾರ ಬೇರೆ ಐತಿ, ಶಾಸಕರು ಬೇರೆ ಪಕ್ಷ ಹೋದ. ನಾವು 2 ಕಡೆ ಇದ್ದೀವಿ, ಅಲ್ಲಿ ಕಾಂಗ್ರೆಸ್ ಕಡೆ ಇದ್ದೀವಿ, BJP ಕಡೆ ಇದ್ದೀವಿ. ಸಿದ್ದರಾಮಯ್ಯ ಜೋಡಿದ್ದೀವಿ, ಬಾಲಚಂದ್ರ ಜಾರಕಿಹೊಳಿ ಜೋಡಿದ್ದೀವಿ. ಸೊ ಆದರೂ ಸಹಿತ ಈ ಒಂದು ವಿಷಯವನ್ನು ಬಾಲಚಂದ್ರ ಜಾರಕಿಹೊಳಿಗೆ ಸತೀಶ್ ಜಾರಕಿಹೊಳಿ ಇಬ್ಬರಿಗೆ ಹೇಳಿ ಇಲ್ಲಿ ಶಾಲೆ ಪ್ರಾರಂಭ ಮಾಡ್ತಾ ದಿಶೆಯೊಳಗೆ ಪತ್ರ ವ್ಯವಹಾರ ಮಾಡಿ ಪ್ರಯತ್ನ ಅಂತಿದ್ದು ಮಾತಾಪನ ಸಾಕ್ಷಿ ಪ್ರಯತ್ನ ಮಾಡ್ತೀವಿ. ಅದು ಪರ ಸಿಗೋದು ಮಾತಾಪನ ಮೇಲೆ. ಅದರ ಜೊತೆಗೆ ಈ ಊರಂದ್ರೆ ಭಾಷೆ ಹೇಳ್ತೀನಿ, ರಡ್ಡಿ ಮೆಣ್ಣಿಕೇರಿ ಕಳ್ಳಿಗುದ್ದಿ ಅಂದ್ರೆ ನಮ್ಮ ಕೌದಲಿಗೆ ಓಣಿದ್ದ ಹಂಗೆ ಬಂದಿವಿ ನಾವು ಮಧ್ಯಾಹ್ನರು. ಆ ಭಾವನೆ ಈಗೂ ಐತಿ, ಇನ್ನು ಮುಂದೂ ಇರ್ತೈತಿ. ನಾವು ನೀವು ಅಂತ ಮರಣ ಆ ಭಾವನೆಯಿಂದ ಹೋಗೋಣ. ಈ ಭಾಗದ ಅಭಿವೃದ್ಧಿ ನಾವೆಲ್ಲರೂ ಪ್ರಯತ್ನ ಮಾಡಿ ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಇನ್ನೂ ಬದಲಾವಣೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ನೀವು ಒತ್ತಾಯದಿಂದ ನಾಟಕೋದ್ಘಾಟನೆ ಕರೆದು ನನಗಿಷ್ಟು ಗೌರವ ಮಾಡಿರಿ. ಈ ಗೌರವದ ಋಣವನ್ನು ತೀರಿಸತಕ್ಕಂಥ ಕೆಲಸ. ಯಾಕಂದ್ರೆ ಒಂದು ಶಾಲೆ ಹಾಕಿರಿ, ಒಂದು ಮಾಲಿ ಹಾಕಿರಿ, ಒಂದು ಜವಾಬ್ದಾರಿ ಕೊಟ್ಟಂಗೆ ಅದು. ನೀವೊಂದು ಭಾಳ ಮಾಲಿ ಹಾಕಿರಿ. ಆ ಒಂದು ವರ್ಷದಿಂದ ಬೆನ್ನಿಗೆ ನಮ್ಮ ಸ್ವಂತ ಈ ಊರಿನಲ್ಲಿ ಅಭಿವೃದ್ಧಿ ಮಾಡೋದು ನಮ್ಮ ಕರ್ತವ್ಯ. ಏನು ಉಪಕಾರ ಮಾಡಿದಂಗೆ ಅಲ್ಲ ನಾವು. ಯಾಕಂದ್ರೆ ನೀವು ನಮ್ಮನ್ನು ಬೆಂಬಲಿಸ್ತೀರಿ, ನಾವು ನಿಮ್ಮನ್ನು ಬೆಂಬಲಿಸ್ಬೇಕು. ಇದು ಒಬ್ಬರಿಗೂ ಕೊಡ್ತೋದೇವಾದ ಮುಯಿ ಹಾಕಿದಂಗೆ 300 ರೂಪಾಯಿ ಸೀರೆ ಆಯ್ಕೆ ಹಾಕಿದ್ರೆ 300 ಸೀರೆ, 1000 ರೂಪಾಯಿ ಸೀರೆ ಹಾಕಿದ್ರೆ 1000 ಸೀರೆ ಅದು ಮುಯಿ ಹಾಕಾರ. ಹಂಗೆ 100ಕ್ಕೆ 100 ಮತದಾನ ಮಾಡ್ತಕ್ಕಂಥ ಊರಿನ ಬರೋದು. ಸೊ ಈ ಊರಿನೊಳಗೆ ಏನೇ ಬೇಡಿಕೆ ಇದ್ರು ನಾವು ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಯಾವಾಗ ಇಲ್ಲ ಅನ್ಬೋಲ್ಲ, ಆ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಗೌಡರವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಅವರಿಗೆ ಕಳಕಳಿ ವಿನಂತಿ. ಮಹಾಂತೇಶ್ವರನನ್ನು ನೆನೆಯುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ನಿಮ್ಮೆಲ್ಲರ ರಾಜಕೀಯ ಗುರುಗಳಾದ ಡಾಕ್ಟರ್ ರಾಜೇಂದ್ರ ಸನ್ನಕಿಯವರೇ ಹಾಗೂ ನನ್ನ ಎಲ್ಲ ಸ್ನೇಹಿತ ಬಳಗವೇ, ಹಾಗೆ ನನ್ನ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಹಾಗೂ ಎಲ್ಲ ನನ್ನ ಪ್ರೀತಿ ಅಣ್ಣ ತಮ್ಮಂದಿರೇ, ಇವತ್ತಿನ ದಿವಸ ಮನ್ನಿಕೇರಿ ಗ್ರಾಮದಲ್ಲಿ ಮಹಾಂತೇಶ್ವರನ ಜಾತ್ರೆ ನಿಮಿತ್ತವಾಗಿ ನಾವು ನೀವೆಲ್ಲರೂ ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಈ ವರ್ಷ ಜಾತ್ರೆಯನ್ನು ಮಾಡಿದ್ದೀವಿ. ಹಾಗೆ ಮುಂದಿನ ಸರನೂ ಕೂಡ ನಾವೆಲ್ಲರೂ ನೀವು ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಮಾಡಿಕೊಂಡು ಹೋಗೋಣ. ಯಾವುದೇ ಜಾತ್ರೆ ಕಾರ್ಯಕ್ರಮದಲ್ಲಿ ನಮ್ಮದು ಯಾವುದೇ ವೈಷಮ್ಯ ಎಲ್ಲ ಬಿಡೋಣ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸಿದ್ದೇವೆ. KB ಸಲಹಾ ಸಮಿತಿ ಸದಸ್ಯರು, ಕಳ್ಳಿಗುದ್ದಿ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು, ಆತ್ಮೀಯ ಸಹೋದರರಂತ ಸತೀಶಣ್ಣ ಗಡದವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು. ಹಾಗೆ ಈ ನಾಟಕದ 4 ಜನ ಮಾಲೀಕರು ಡಾಕ್ಟರ್ ಸಾಹೇಬರಿಗೆ ಮಾಲಾರ್ಪಣೆ ಮಾಡಬೇಕು. ಬರೀಪ್ಪ ಮಾಲಕರ. ಮೊದಲಿಗೆ ಈ ಒಂದು ಸುಂದರ ಸಮಾರಂಭದ ಈ ಸಂಭ್ರಮಕ್ಕೆ ಕಾರಣ ಆಗಿರ್ತಕ್ಕಂಥ ನಿಮ್ಮೆಲ್ಲರ ದೈವ ಶಕ್ತಿಯಾಗಿರ್ತಕ್ಕಂಥ ನಮ್ಮ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಮಹಾಂತೇಶ್ವರನ ಎನ್ನ ಮನೋಮಂದಿರದಲ್ಲಿ ಸ್ಮರಿಸುತ್ತಾ, ಈ ಮಹಾಂತೇಶ್ವರ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮಹಾಂತಯ್ಯ ಸ್ವಾಮಿಗಳನ್ನು ಮೊದಲು ಮಾಡಿಕೊಂಡು, ಹಾಗೂ ನಿಮ್ಮೆಲ್ಲರ ನಾಯಕರು
ನಮ್ಮ ಅರವಾವಿ ಕ್ಷೇತ್ರದ ಜನಪ್ರಿಯ ಶಾಸಕರ ಅನುಪಸ್ಥಿತಿಯಲ್ಲಿ ಅವರ ಪರವಾಗಿ ಅಂದರೂ ಅಡ್ಡಿಲ್ಲ, ನಮ್ಮ ನಿಮ್ಮೆಲ್ಲರ ನಾಯಕರು, ನಾವು ಇವತ್ತು ಬಾಳಪ್ಪ ಆಗಲಿ, ನಾವಾಗಲಿ, ನಮ್ಮ ನಾಯಕರಾಗಲಿ, ಲಕ್ಷ್ಮಣ ಆಗಲಿ, ನಾವು ಗುರುತಿಸಿಕೊಂಡಿರ್ತಕ್ಕಂಥ ಈ ಒಂದು ನಮ್ಮ ಏಳಿಗೆಗೆ ಕಾರಣಕರ್ತರು ಆಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಸಾಹೇಬರೇ, ಹಾಗೂ ನಮ್ಮ ನೆರೆಯ ಕಳ್ಳಿಗುದ್ದಿ ಗ್ರಾಮದ ಹಿರಿಯರು, ನಮ್ಮ ಸಹೋದರರು, ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿರ್ತಕ್ಕಂತಹ ಶ್ರೀಯುತ ಅಡಿಯಪ್ಪನ ಅಳಗೋಡಿಯವರೇ, ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಲಕ್ಷ್ಮಣ್ ಚನ್ನಳವರೇ, ಹಾಗೂ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೆಲ್ಲದೆ ಮಣ್ಣಿಕೇರಿ ಗ್ರಾಮದ ಯಾವತ್ತು ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ, ಅಧ್ಯಕ್ಷರು, ಉಪಾಧ್ಯಕ್ಷರೇ, ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಹಾಗೂ ನನ್ನ ಮಣ್ಣಿಕೇರಿ ಗ್ರಾಮದ ಯಾವತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯುವ ಮಿತ್ರರೇ, ಇವತ್ತಿನ ಈ ಒಂದು ವೇದಿಕೆ ನಿನ್ನೆ ಆಗಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಮಳೆಯ ಒಂದು ಅಚಾನಕ್ಕಾಗಿ ಬಂದಿರತಕ್ಕಂಥ ಮಳೆಯ ಒಂದು ಕಾರಣದಿಂದ ಆ ಕಾರ್ಯಕ್ರಮವನ್ನು ಮುಂದೂಡಿರು. ಯಾಕಂದ್ರೆ ನಿನ್ನೆ ಇದ್ದಂಥ ಹುರುಪು ಇವತ್ತು ಇರ್ತಂತಲೇ ಆಮಲತ್ತ ಭಾವನೆ ಎಲ್ಲರಲ್ಲಿ ಇತ್ತು. ಆದ್ರೆ ಅದು ಲೇಟ್ ಆದರೂ ಲೇಟೆಸ್ಟ್ ಆಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಯಾಕೆ ಈ ರೀತಿ ನಡೀತಾ ಇದೆ ಅಂದ್ರೆ, ನಮ್ಮ ಈ ಒಂದು ನಾಟಕದ ಆಯೋಜಕರು, ಮಾಲಕರಾಗಿರ್ಬೋದು, ಕಲಾ ಪ್ರೇಮಿಗಳಾಗಿರ್ಬೋದು, ಹಾಗೂ ನಮ್ಮ ನಾಟಕದ ಗುರುಗಳಾಗಿರ್ಬೋದು, ಇವರೆಲ್ಲರ ಒಂದು ಕಠಿಣ ಪರಿಶ್ರಮ, ಇವರ ಒಂದು ಸತತ ಫೋನ್ ಹಚ್ಚಿ, ಇಲ್ಲ ನಾಟಕ ನೀನು ಅನಿವಾರ್ಯವಾಗಿ ಸುಳ್ಳಾಗೈತ್ರಿ, ನಾವು ಇವತ್ತ ಬಿಟ್ಟಿವಿ ಅಂದ್ರೆ ನಮ್ಮ ಗ್ರಾಮಕ್ಕೆ ಒಂಥರ ಇದಾಗತ್ತ, ಅದಕ್ಕಾಗಿ ನಾವು ಆರ್ಥಿಕವಾಗಿ ಸ್ವಲ್ಪ ಇದ್ರಾಗ ಹೊಡೆತ ತಿನ್ನಬೇಕಾಗತ್ತೆ ಅಂತಕ್ಕಂಥ ಒಂದು ಅಳಲನ್ನ ಎಲ್ಲ ನಮ್ಮ ನಾಯಕರಲ್ಲಿ ತೋಡಿಕೊಂಡಾಗ, ಇಲ್ಲ ಇವತ್ತು ಮಾಡ್ರಿ, ಯಾಕಂದ್ರೆ ನಿನ್ನೆ ಆಗೈತಿ, ನಿನ್ನೇನೋ ಅಚಾನಕ್ ಆಗೈತಿ, ಅದಕ್ಕೆ ಇವತ್ತು ಮಾಡ್ರಿ ಅಂತ ಎಲ್ಲರೂ ಭರವಸೆ ಕೊಟ್ಟರು. ಅದ ಪ್ರಕಾರ ಈ ವೇದಿಕೆಯ ಮೇಲೆ ಎಲ್ಲ ನಾಯಕರನ್ನ ಕರೆಸಿ ಅವರಿಗೆ ಒಂದು ಗೌರವ ಸೂಚಕವಾಗಿ ಮಾಲಾರ್ಪಣೆಯನ್ನು ಮಾಡಿರ್ತಕ್ಕಂಥ ನನ್ನ ಯುವ ಮಿತ್ರರು, ನಾಟಕದ ಆಯೋಜಕರಿಗೆ ಮೊದಲಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳು. ಬಂಧುಗಳೇ, ಇವತ್ತಿನ ನಮ್ಮ ಗ್ರಾಮದ ಯುವ ಶಕ್ತಿ ಬಹಳ ಬಲಾಢ್ಯ ಐತಿ. ಯುವಕರಿದಿರಲ್ಲ, ನೀವು ಬಲಾಢ್ಯ ಇದ್ರಿ, ನೀವು ಮನಸ್ಸು ಮಾಡಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮವನ್ನ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಹಾಗೂ ಸನ್ಮಾನ್ಯ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮವನ್ನು ಇನ್ನೂ ಎತ್ತರಕ್ಕೆ ಒಯ್ಯತಕ್ಕಂಥ ಒಂದು ಗುರಿಯನ್ನ ಇಟ್ಟುಕೊಂಡು ಈ ಒಳ್ಳೆ ಒಂದು ಸುಂದರವಾದ ಈ ಒಂದು ಸಮಯದಲ್ಲಿ ನೀವೆಲ್ಲರೂ ಒಂದು ಏನು ಮಾತು ಹೇಳ್ತಾನಂದ್ರೆ, ಯಾರು ದುಶ್ಚಟಗಳಿಗೆ ಬಲಿಯಾಗಬೇಡ್ರಿ, ನಿಮ್ಮ ಜೀವನವನ್ನ ಅರ್ಧಕ್ಕೆ ಹಾಳು ಮಾಡ್ಕೋಬೇಡ್ರಿ ಬಂಧುಗಳೇ. ಇರ್ತಕ್ಕಂಥ ಜೀವನವನ್ನ ಒಳ್ಳೆಯ ಒಂದು ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡು ನಾವು ನಮ್ಮ ಗ್ರಾಮದ ಅಭಿವೃದ್ಧಿಗೆ ಸಹಕರಿಸೋಣ. ಈ ವೇದಿಕೆ ಮೇಲೆ ನಮ್ಮನ್ನು ಕರೆಸಿ ಶಾಲ್ ಹಾಕಿ ಮಾಲಿ ಹಾಕಿ ಈ ಸನ್ಮಾನವನ್ನು ಮಾಡಿ ಈ ವೇದಿಕೆಗೆ ನಮ್ಮನ್ನ ಕರೆಸಿ ಗೌರವವನ್ನು ಕೊಟ್ಟಿರ್ತಕ್ಕಂಥ ಈ ಎಲ್ಲ ನನ್ನ ಅಭಿಮಾನಿಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ. ನಮ್ಮ ಹೆಮ್ಮೆ ಶ್ರೀ ಮಹಾಂತಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಬೃಹತ್ ಸಾಮಾಜಿಕ ನಾಟಕದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಹಿರಿಯರಿಗೆ, ಮುಖಂಡರಿಗೆ ಮೊದಲನೇದಾಗಿ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ನಾವು ಯಾಕೆ ನಾಟಕ ಮಾಡ್ತೀವಪ್ಪ, ಸಾಮಾಜಿಕ ನಾಟಕ ನೋಡ್ಕೋಬೇಕಪ್ಪ ಅನ್ನುವಂಥ ಒಂದು ಸದುದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ನಡೆಸ್ತಿರ್ತಾರೆ. ಯಾಕಂದ್ರೆ ವರ್ಷಾನ ಪೂರ್ತಿ ನಮ್ಮ ರೈತರು, ನಾವಾಗಲಿ ಯಾರಾಗಲಿ ದುಡಿತೀವಿ. ಆದ್ರೆ ಪ್ರತಿ ವರ್ಷ ಒಂದು ಜಾತ್ರೆ ಸಮಯದಾಗ ಮನರಂಜನೆ ಇರಲಿ, ಜಾತ್ರೆ ಜೊತೆಗೆ ನಾವು ಮನರಂಜನೆ ಮಾಡ್ಬೇಕಂತ ಒಂದು ಉದ್ದೇಶದಿಂದ ಸುಮಾರು ವರ್ಷಗಳಿಂದ ನಮ್ಮ ಊರಿನಲ್ಲಿ ಸಾಮಾಜಿಕ ನಾಟಕ ಸಮಾರಂಭಗಳು ನಡ್ಕೊಂಡು ಬರ್ತಾ ಇದ್ದಾವೆ. ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾರೋದು ನಮಗೊಂದು ಹೆಮ್ಮೆ. ಯಾಕಂದ್ರೆ ನಾವು 20-25-30 ವರ್ಷ ಆದ್ ನಾವು ಊರು ಬಿಟ್ಟು ಹೋಗಿ, ಆದ್ರೆ ಪ್ರತಿ ವರ್ಷ ನಾವು ಒಂದಿನ ಬಂದಾಗ ನಮ್ಗೆ ಅನಿಸ್ತೈತಿ ನಮ್ಮೂರು ನಮ್ಗೆ ಹೆಮ್ಮೆ. ಯಾಕಪ್ಪ ಅಂತಂದ್ರೆ ನಾವು ಎಲ್ಲೆಲ್ಲೇ ಯಾವುದೋ ಸಿಟಿ ನೋಡಿ ಬಂದಿರ್ಬೋದು, ಆದ್ರೆ ನಮ್ಮಲ್ಲಿ ಊರು ಬಂದಂತ ಖುಷಿ ಈ ಮತ್ತೆಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು, ನಮ್ಮ ಊರು ಹಿರಿಯರಲ್ಲಿ ಒಂದು ಸಣ್ಣ ಬೇಡಿಕೆ ಇಡ್ತೀನಿ ನಾನು, ಅದು ನಿಮ್ಮ ಕಡೆಯಿಂದ ಆಗತ್ತೆ ಮತ್ತು ಹಿರಿಯರಿಂದ ಆಗತ್ತೆ ಅಂತಕ್ಕಂಥ ನನ್ನ ಭಾವನೆ ಐತಿ. ಏನಪ್ಪಾ ಅಂತಂದ್ರೆ, ನಾವು ಜಾತ್ರೆ ಮಾಡಕ್ ಬಂದಾಗ ಮಂಗಳವಾರ ದಿನ ನಮ್ಮ ಅಂತ್ಯ ಸಜ್ಜ ಗುಡಿಯಿಂದ ನಮ್ಮ ಊರಿಗೆ ಬರ್ತಾನ ಅಭಿಷೇಕ್ ಬಂದಾಗ ಏನಾಕೈತಪ್ಪ ಅಂತಂದ್ರೆ, ಬರೀ ಪಟಾಕಿ ಹಚ್ಚೋದ್ರಿಂದ ನಮ್ಗೆ ಅಜ್ಜನ ದರ್ಶನ ತೊಗೊಳಕ್ ನಮ್ಗೆ ತೊಂದರೆ ಆಗ್ತಾ ಇದೆ. ಇದು ನಂದು ಒಪ್ಪಂದ ಬೇಡಿಕೆ ಅಲ್ಲ, ನಮ್ಮ ಕಿರಿಯರು ಹೇಳ್ಯಾರ, ನಡುವಿನವ್ರು ಹೇಳ್ಯಾರ, ಹಿರಿಯರು ನನ್ನ ಮುಂದೆ ಹೇಳಿದಾರೆ. ಸಾಹೇಬ ಒಂದಿಟ್ಟ ನೀವಾರು ಹೇಳ್ರಿ ಏನಾರು ಆಕೈತೆ ನೋಡಪ್ಪ ಅಂತಂದ ಹಿರಿಯರು ಮನಸ್ಸು ಮಾಡಿರ ಆಕೈತಿ. ಒಂದ್ ಕಡೆ ಯಾವ್ದೋ ಪ್ಲೇಸ್ನಾಗ ನೀವು ಪಟಾಕಿ ಹಾರಿಸೋದಂತ ಮಾಡ್ರಿ ಅಂದ್ರೆ ಭಾಳ ಚಲೋ ಆಕತಿ.
ಈ ಕಾರ್ಯಕ್ರಮ ನಿನ್ನೆ ಆಗ್ಬೇಕಾಗಿತ್ತು, ಹಾಗೆಲ್ಲ ಇವತ್ತು ಸಾಮಾಜಿಕ ನಾಟಕ ಏನಂತ ಮಹಾಂತಲಿಂಗೇಶ್ವರ ಆಶ್ರಮ ಅತಿ ವಿಜೃಂಭಣೆ ಜరుగుತೈತಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮೆಂಡೇಕೇರಿ. ಮುಕ್ತಾಯಗೊಳಿಸಿ ಇನ್ನು ನಾಟಕ ಪ್ರಾರಂಭಗೊಳಿಸಲಾಗುವುದು. ಎಲ್ಲರಿಗೂ ಧನ್ಯವಾದ, ಧನ್ಯವಾದ. ರಾಘವೇಂದ್ರ ಸತ್ಯಧರ್ಮರ ತಾಂಜ ಭಗವ ಕಲ್ಪವೃಕ್ಷಾಯ ಜಂಕಾರವರ ಹಮ್ಮಲಿ ನಾಟದೇವಿ ಕುಣಿ ಕುಣಿದು ನಲಿದು ನವ ನಾಟರಸಗುತ್ತ ಹರಿಸಲಿ ಹರಿಸಲಿ ನಾಟದೇವಿ ರಸರಸ ಶರಣ ಶ್ರೀಮಾಂತೇಶ ನೀಡೋ ಜಗದೀಶ ಜಗದೀಶ ಅನ್ನದ ಬೆಳೆಯಲು ಬೆಳಗಿಸು ನಾಟ್ಯ ಕನ್ನಡದ ಉಜ್ವಲಿಸು ಕನ್ನಡ ಕಲೆಯನ ಬೆಳಗಿಸು ನಾಟ್ಯ ಕಲೆಯನ ಉಜ್ವಲಿಸು ನೆಲೆಸಿರುವಂತ ಮಹಾಂತೇಶಗೆ ನಮೋ ನಮೋ. ಗ್ರಾಮದಲ್ಲಿ ನೆಲೆಸಿರುವಂತ ಮಹಾಂತೇಶಗೆ ನಮೋ ನಮೋ. Ah
ಯಾಕೆ ಬಂತು? ಆನಿ ಬಂತಂದನು ಇಲ್ಲಿಗೆ ಯಾಕೆ ಬಂತು? ಹುಲಿಯನ ಮನೆಯನ್ನು ಸರ್ವನಾಶ ಮಾಡಲು ಬಂದಿದ್ದು. ಸರ್ವನಾಶ ಮಾಡಿ ದಡಕರಿ ದೌರ್ಜನ್ಯ ಏನನ್ನು ತಿಳಿಸಿಕೊಡಲು ಬಂದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಯಾಕೆ ವಿಚಾರ ಮಾಡ್ತಿರ್ಬೇಕಲ್ಲ? ಇಂಥ ಕಳ್ಳಾಯಕನ ಬಾಯಲ್ಲಿ ಇಂಥ ಶ್ಲೋಕದ ಮಾತು ಯಾಕಂತ? ಯಾಕಂದ್ರೆ ಇದು ಕಲಿಯುಗ. ಕಲಿಯುಗ ಅಂದ್ರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ. ಅದಾಗ ಸತ್ಯ ಹಸುರಾಗತ್ತೆ, ಸುಳ್ಳು ಸತ್ಯ ಆಗತ್ತೆ. ಇದು ದಟ್ ಈಸ್ ಅಣ್ಣ ತಮ್ಮರ ಕಲಿಯುಗ. ಇಲ್ಲೇನೇ ಮಾಡ್ಬೇಕಾದ್ರು ಜಯರಾಜ್ ಮತ್ತು ಶರತ್ ಎಂಬ ಅಣ್ಣ ತಮ್ಮರದೇ ಧರ್ಮ.
उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु ಮಾತೆ, ಜಗದ ಜೀವಿಗಳನ್ನು ಕಾಪಾಡುವ ಭಾರ ನಿನ್ನದಲ್ಲವೇ? ಧರ್ಮದ ದಾರಿಯಲ್ಲಿ ನಡೆಯುತ್ತಿರುವ ಆಳ ತಂದೆ ತಾಯಿಗಳನ್ನು ಹೊಂದಿರುವ ಆ ದುಷ್ಟರನ್ನು ಸಂಹರಿಸುವ ಹೊಣೆ ನಿನ್ನದಲ್ಲವೇ? ನಿನ್ನದಲ್ಲವೇ? ಕಣ್ಣಿನ ಕಡಲಲ್ಲಿ ಕೈ ತೊಳೆದುಕೊಂಡು ನನ್ನಂತ ಅನಾಥ ಹೆಣ್ಣು ಈ ಬೀದಿಯಲ್ಲಿ ಅಲೆದಾಡುತ್ತಿರುವಾಗ ಕಣ್ಣು ತೆರೆದು ನೋಡುವ ಭಾರ ನಿನ್ನದಲ್ಲವೇ? ತಾಯಿ, ಎಲ್ಲ ಸಂಬಂಧವನ್ನು ನನ್ನಿಂದ ದೂರ ಮಾಡಿದ ಮೇಲೆ ಎಂದೊಬ್ಬ ಮಲತಾಯ ಮಗ ನನ್ನನ್ನು ಜೋಪಾನ ಮಾಡುತ್ತಾನೆಂದು ನಂಬಿದ ನನಗೆ ಅವನನ್ನು ಕೂಡ ದುಷ್ಟರ ಕಷ್ಟದಿಂದ ದೂರವಿಸಿದೆ ಅಂದ ಮೇಲೆ ಈ ಅನಾಥಳು ಎಂತ ಬದುಕಬೇಕು ತಾಯಿ ಈ ಭೂಮಿಯ ಮೇಲೆ? ಬೇಗನೆ ರಕ್ಷಿಸಮ್ಮ, ಬೇಗನೆ ನನ್ನನ್ನು ರಕ್ಷಿಸ.
ಯಾರು? ನಾನೇ ನಿನ್ನ ಭಾವ ಶ್ರೀಮಂತ್ ಶರತ್ ಬಂದಿದ್ದೇನೆ. ಓಹೋ, ಶ್ರೀಮಂತ ಶರತ್. ಸೂರ್ಯನ ಬೆಳಕು ಹಾಕಿಕೊಂಡು ಮುಂಜಾನೆಯ ಮಂಜಿನಲ್ಲಿ ಬಂದ ಕೆಲಸ? ಮಾತ್ರ ಕೆಲಸ ಇದೆ ಜ್ಯೋತಿ. ಅವಳಿಗೆ ಕವಲೆಯನ್ನು ಸುತ್ತುತ್ತಿರುವ ಒಂದು ಬಾಂಧವರನ್ನೆಲ್ಲ ಕಳೆದುಕೊಂಡು ಈಗಿನ ಜೀವಕ್ಕೆ ಮತ್ತೊಂದು ಹೊಸ ಜೀವ ಜೋಡಿಸಬೇಕೆಂದು ಬಂದಿರುವೆ. ನಿನ್ನಂತವಳ ಕಡೆಯಿಂದ ಆ ಸಹಾಯದ ಅಗತ್ಯ ನನಗಿಲ್ಲ. ಹೆಚ್ಚು ಮಾತನಾಡದೆ ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಜ್ಯೋತಿ. ತಾರುಣ್ಯ ಮತದಲ್ಲಿ ತುಂಬಿ ತುಳುಕುತ್ತಿರುವ ಈ ಅಂಗ ಸೌಂದರ್ಯದ ಸುಖ ಉಂಡೆ ತೀರಬೇಕೆಂದು ಬಂದಿರುವ ಹಂಬಲಿಸಿ ಬಂದಿರುವ ಈ ಶರತ್ತನಿಗೆ ಹೊರಟು ಹೋಗಿ ಹುಚ್ಚಲೆ ಮುಚ್ಚ ಬಾಯಿ, ಮನುಷ್ಯತ್ವವಿಲ್ಲದ ಮರ್ಕಟ. ಹೆಣ್ಣಿನ ಕರಿನಾಗರನ ಹಲ್ಲು ಕೀಳುವ ಶಕ್ತಿ ಈ ಹೆಣ್ಣಿಗೆ ಇಲ್ಲ ಅಂತ ತಿಳಿದುಕೊಂಡಿರುವೆಯಾ? ಯಾರು ಇಲ್ಲದ ಮನೆ ಪ್ರವೇಶಿಸಿ ಒಂದು ಹೆಣ್ಣಿಗೆ ತುಚ್ಛೀಕರಿಸಿ ಮಾತನಾಡುವ ನೀನೊಬ್ಬ ಗಂಡಸನೇನೋ ಬಂಡ. ನೀನೆಷ್ಟೇ ಚೀರಾಡಿದರೂ ನನಗಿಲ್ಲ ಆ ನಿನ್ನ ಭೀತಿ. ತಿಳಿಸಿ ಹೇಳಲಿಕ್ಕೆ ಬಂದಿರುವೆ. ನಿನಗೆ ನಾನು ನಿನ್ನ ಸೋದರ ಮಾವನಾಗಿ ನಿನ್ನ ದೇಹವನ್ನು ಅರ್ಪಿಸದಿದ್ದರೆ ನನ್ನ ಸೇಡೆಂಬ ಕ್ರೋಧಾಗ್ನಿಯಲ್ಲಿ ದಹಿಸಿಬಿಡುವೆ. ಈ ರೀತಿ ಗರತೆಯರಿಗೆ ಬೆದರಿಕೆ ಹಾಕಿ ಪುಂಡರ ಹೆಂಡತಿರನ್ನು ರಂಡತನ ಮಾಡಿ ಅವರ ಮನೆ ಹಾಳು ಮಾಡುವ ನೀನೊಬ್ಬ ಈ ಜಗದ ಷಂಡ. ಮನುವತನ ಅವತಾರ ರೀತಿ ಬಂದಿರುವ ಈಗ ಪುರುಷಕ್ಕೆ ಸಿಂಹಕ್ಕೆ ಷಂಡನೆಂದು ಮಗನೆಯ ಹುಚ್ಚಲೆ ತಾರುಣ್ಯ ಮತದಲ್ಲಿ ತುಂಬಿ ತುಳುಕಿರುವ ಈಗಿನ ಅಂಗ ಸೌಂದರ್ಯದ ಸವಿಸುತ್ತನ್ನು ಉಂಟು ಅರವತ್ತರಾಗಿ ಬಂದು ನೀವು ನನ್ನ ಅರಮನೆಯಲ್ಲಿ ಸತಿ ಎನ್ನುವ ಶಬ್ದ ತೆಪ್ಪೆಯಲ್ಲಿ ಬಿಟ್ಟಿರುವ ಸತ್ತ ಮಾವಿನ ಗೊಟ್ಟೆ ಅಂತ ತಿಳಿದಿರುವೆಯಾ? ಭಕ್ತಿಗಾಗಿ ಮುಕ್ತಿ ಮಾರ್ಗದಿಂದ ಅಗ್ನಿರಸ ತೈಲದಿಂದ ಪರಂಜ್ಯೋತಿ ಬೆಳಗಿಸಿದ ಅಕ್ಕ ಮಾದೇವಿಯಂತೆ ಪರಮಾತ್ಮನನ್ನು ನಂಬಿ ಕುಳಿತಿರುವಳು ಈ ಹೆಣ್ಣು. ನೀನು ತೋರಿಸುತ್ತಿರುವ ಆಡಿನ ಚಿನ್ನದ ಸರ ನಿನ್ನ ಮರಣಕ್ಕೆ ಕಾರಣವಾದಿತ್ತು. ಎಚ್ಚರಿಕೆ. ನನಗೆ ಆಚರಣೆ ಹುಚ್ಚು ಎಣ್ಣೆ 12ನೇ ಶತಮಾನದ ಕಥೆ ಪುರಾಣ ಬಿಚ್ಚಿ ತೋರಿಸಬೇಡ ನನ್ನ ಮುಂದೆ. ಇದು 20ನೇ ಶತಮಾನದ ಅಂತ್ಯಭಾಗ. ಈ ಶತಮಾನದಲ್ಲಿ ನನ್ನಂತ ಅಪ್ರತಿಮ ಪರಾಕ್ರಮ ಕಂಡು
ನನಗಾಗಿ ಮೀಸಲಿಟ್ಟಿರುವ ಈ ಹೆಣ್ಣು ನನ್ನವರಾಗಲೇಬೇಕು. ನಿನ್ನನ್ನು ಬಿಡುವುದಿಲ್ಲ. ಬಾ. ಇನ್ನೊಂದು ಹೆಜ್ಜೆ ಮುಂದಿಟ್ಟು ನೀನನ್ನು ಮುಟ್ಟಲು ಬಂದೆ, ಆದರೆ ಮೆಟ್ಟಿಲೆ ಪೆಟ್ಟು ಹಾಕಿ ಕೋಟಿನ ಕಟ್ಟೆ ಹತ್ತಿಸಿ ಈ ಸಮಾಜದ ಗರಜರ ಎದುರಿಗೆ ಅವಮಾನಗೊಳಿಸಿವೆ ಜೋಕೆ. ನಿಮ್ಮಂತ ಎಷ್ಟೋ ಹೆಣ್ಣುಗಳು ನನ್ನ ಮನೆಯಲ್ಲಿ ಬೂಟಿಗೆ ನಿಂತಿರುವಾಗ ಏನು ಮಾಡಲಾರದು ಈ ನಿನ್ನ ಮೆಟ್ಟು. ಕೋಟಿನ ಕಟ್ಟೆಯನ್ನು ಹತ್ತಿ ಕೋಟಿನ ಕಟ್ಟೆಯನ್ನು ಕೋಟಿನ ಕಿಸೆಯಲ್ಲಿ ಇಟ್ಟಾಗ ಅಪರಾಧಿಯಾದನು ನಿರಪರಾಧಿಯಾಗಿ ಕ್ಷಣದಲ್ಲಿ ಹೊರ ಬರ್ತಾನೆ ಆ ನಿನ್ನ ಕೋಟಿನಲ್ಲಿ. ಇದು ನಿನ್ನ ಸರ್ವ ಸಂಪತ್ತನ್ನು ತುಂಬಿಕೊಂಡಿರುವ ಆ ನಿನ್ನ ಮನೆಯಲ್ಲಿ ನಿನ್ನ ಸರ್ವ ಮಂದಿನೇ ಕೊಲೆಯಾಗಿ ಹೋಯ್ತಲ್ಲ, ಆವಾಗ ಏನು ಶಿಕ್ಷೆ ನೀಡ್ತು ನಿನ್ನ ಕೋರ್ಟು? ಹೆಚ್ಚೇನು ಹೇಳಲಿ ಜ್ಯೋತಿ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಕಳ್ಳ ಕದಿಮರು ನಮ್ಮಿಂದ ಬಾಳು ಬದುಕುತ್ತಿರುವಾಗ ನಮ್ಮನೇನು ಮಾಡಲಾರದು ನಿನ್ನ ಕೋರ್ಟು? ಜಗದ ಕಣ್ಣು ಅಷ್ಟೇ ಏಕೋ, ಹೆಣ್ಣಿಗಾಗಿ ನಿಮ್ಮಂತ ಕಾಮುಕರಿಗೆ ಆ ಶಿವನ ಉರಿಗಣ್ಣಾಗಿಯೇ ಬಾಳುತ್ತೇನೆ. ಉರಿಗಲ್ಲು ಆ ಶಿವನ ಉರಿಗಲ್ಲೇ ಜರಾಸಂಧನ ಅವತಾರನ ಎತ್ತಿ ಬಂದಿರುವನು ಈ ಶರತ್. ನಿನ್ನಂತ ಉರಿಗಲ್ಲು ನಿನ್ನ ರೂಪಕ್ಕಾಗಿ ನಿನ್ನ ಆಸ್ತಿಗಾಗಿ ಬರಗೆಟ್ಟ ಬಂದಳು ಈ ಶ್ರೀಮಂತ. ಬರು ಮಾತನಾಡಿದೆ ನೀನು ನನ್ನವರಾಗು. ಅರಕಣಂದು ಏಕೆ ಚೀರಡೆ ಸಾಯಿದೆಯೋ ನರ ರಾಕ್ಷಸ? ಆಡಿನ ಜರಾಸಂಧನನ್ನು ಶ್ರೀಕೃಷ್ಣ ಪರಮಾತ್ಮ ಆತನ ತೊಡೆಯ ಮೇಲೆ ಕುಳಿರಿಸಿಕೊಂಡಾಗ ಉದುರಿ ಹೋಯಿತು ಅವನ ಉರಿಗಣ್ಣು. ಸಾಧ್ಯವಿಲ್ಲದೆ ಕತ್ತರಿಸಿ ಹೋದವು ಅವನ ಹೆಚ್ಚಿನ ಕೈಗಳು. ಅದನ್ನೆಲ್ಲ ಯೋಚಿಸದೆ ಮತ್ತೆ ನನ್ನ ಸನಿಹಕ್ಕೆ ಬಂದರೆ ಬರ್ತದೆ ಎಚ್ಚರ. ಜ್ಯೋತಿ ಹೇಗೆ ಹೋರಾಡಿದ್ರು ಆ ಶಕ್ತಿಗೆ ನನ್ನ ಯುಕ್ತಿ ಉಪಯೋಗಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಆ ಶಕ್ತಿ ಇದೆ ಎಂದು ಭೀಮನ ತುಂಡದ ಶರೀರವನ್ನು 13 ಸಾರಿ ಏರಿ ಯುದ್ಧವನ್ನು ಮಾಡಿದರೆ ಸತ್ಯದಲ್ಲೇ ಆ ಭೀಮನ ಕೈಯಲ್ಲಿ 10 ಪಾಲಾಯಿತು ಆಡಿನ ಜರಾಸಂಧನ. ಮಹಾಭಾರತದ ಮಾತನ್ನು ಕೇಳಿಸಿ ಜ್ಯೋತಿ ಕಾಮುಕನನ್ನು ಕೇಳಿಸಬೇಡ. ಆತರದಿಂದ ಬಂದಿರುವ ಈ ಶರತ್ತನಿಗೆ ಸತಿ ನೀಡಾಗಲೇಬೇಕು. ಈ ದಿನ ಅಲ್ಲದ ಕೊರಳಿಗೆ ನನ್ನ ಚಂದಾದ ತಾಳಿಯನ್ನು ಕಟ್ಟಿಕೊಂಡು ಈ ಶರತ್ತನ ಸತಿಯನ್ನು ಮಾಡು. ಇಲ್ಲದಿದ್ದರೆ ಇದೇ ಪಿಸ್ತೂಲಿನಿಂದ ನಿನ್ನ ತುಂಡಾದ ಶರೀರವನ್ನು ಚಂದಿಸಿ ಮಾಡಿಬಿಡುವೆ. ತೋರಿಸಿ ನನ್ನನ್ನು ಹೆದರಿಸ್ತೀಯಾ? ನೀರಿನ ಕಬ್ಬಿಣ ಪಿಸ್ತೂಲಿಗೆ ಯಾವತ್ತು ಹೆದರಲಾರವು ಈ ಹೆಣ್ಣು. ಗುಂಡು ಹಾಕಿ ತೀರುವೆನೆಂದು ಮುಂದೆಡೆ ಇಟ್ಟು ಬಂದರೆ ಆಡಿನ ಮದದ ಮತ್ತಿಳಿಸಲು ಮುಂದೆ ಬರ್ತದೆ ನನ್ನ ಚಪ್ಪಲೆಯ ಕೈ. ಹಠ ಸಾಧಿಸಬೇಕೆಂಬ ಬಂದ ಈ ಘಟ ಸರ್ಪಕ್ಕೆ ಕೆಟ್ಟ ಮಾತನಾಡಿದೆಯಾ? ಕೆಟ್ಟ ಸುಳ್ಳೆ ನಿನ್ನ ಸೀರದ ಕತೆ. ಕೈ ಬಿಡು ಮಗನೇ, ಬಡ ಹುಡುಗಿಯ ಸೆರಗಣ್ಣ. ನನ್ನ ವಿಷಯದಲ್ಲಿ ಭಾಗಿಯಾಗಿ ಬಂದ ನೀನಾರಲೇ? ಸಿರಿವಂತಿಕೆ ಸೋಕಿನಿಂದ ಪರಸ್ಪರರ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುವ ನಿಮ್ಮಂತರ ಕಣ್ಣು ಕಿತ್ತು ಅವರ ಎದೆ ರಕ್ತ ಕುಡಿಯಲು ಸಿದ್ಧನಾಗಿ ಬಂದಿರುವ ನಿನ್ನ ಹುಲಿ
ಹುಲಿಯೋ ನಿನ್ನಂತ ಬೆಟ್ಟವನ್ನು ಎಷ್ಟೋ ನಮ್ಮ ಪಂಜರದಲ್ಲಿ ಕಟ್ಟಿ ಹಾಕಿರುವಾಗ ನೀನ್ಯಾವ ಲೆಕ್ಕ? ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ನನಗೆ ತಾರ ಇರುವ ಇದೇ ಈಗೆಲ್ಲ ಕಾಮನೊತ್ತಿಗೆ ಸೊಮ್ಮನೆಗಳನ್ನು ಕೊಟ್ಟು ಹೊರಟು ಹೋಗ ಇಲ್ಲಿಂದ. ನೀನ್ ಎಂತ ನೆಲ ಕಾಣದ ಮಾಯಾ ಪಂಚ ಕಟ್ಟಿ ಹಾಕಿದ್ರು ನೆಟ್ಟಿ ಹೊರ ಬರುವ ಶಕ್ತಿ ನನ್ನಲ್ಲಿದೆ. ಹುಲಿಯ ಆದ್ರೂ ನಿನ್ನ ಆಪ್ತರೆಲ್ಲ ತೀರಿ ಹೋದಾಗ ಏರಿಯಾಗಿ ಕುಳಿತು ಈ ನಿನ್ನ ಬಾಡ್ಲಿ ಇಡೀ ನಿನ್ನ ಸರ್ವ ಸಂಪತ್ತನ್ನು ತುಂಬಿಕೊಂಡು ನಿನ್ನ ಆಪ್ತರೆಲ್ಲ ಕೊಲೆಯಾಗಿ ಹೋದರಲ್ಲ ಆಗ ನಿನಗೆ ನಿನ್ನ ಗಂಡಸ್ತನ ಅಡಗಿ ಹೋದ ನನ್ನ ಕೋಪಾದಪ್ಪನಿಗೆ ಮತ್ತೊಂದು ತುಪ್ಪ ನನ್ನ ಸೇಡು ಕದಕದನೆ ಕುದಿರುತ್ತ ನನ್ನ ಸೇರಿದ್ದಾನೆ. ನನ್ನ ಕತ್ತಕ್ಕೋದ ಆ ಚಾಂಡಾಲನನು ಇನ್ನಿಲ್ಲ ನಾನು ಮತ್ತೆ ಹಚ್ಚ ಅವನನ್ನು ಜೀವಂತ ಹುಗಿದು ರುಂಡ ಕಡಿದು ನಮ್ಮೂರಾಗಿಸಿ ಬಾಗಿಲಿ ಕಟ್ಟಿ ಆ ನೆಟ್ಟುವ ಚಪ್ಪಲಿ ಸರ ಮಾಡಿ ಹಾಕಿ ಇಡೀ ಯುದ್ಧ ಭೂಮಿಯನ್ನು ಗೆದ್ದವನಿನ ನನ್ನ ಹೆಸರು ಹುಲಿಯನೇ ಅಲ್ಲ. ಹುಲಿಯ ನೀನು ಬೆಟ್ಟದ ಹುಲಿಯಾಗಿ ಬಂದು ಹೇಳನ್ನು ಕಾಪಾಡಿದೆ. ಮುಂದೊಂದು ದಿನ ಸೇಡಿಟ್ಟ ಸರ್ಪವಾಗಿ ಬಂದು ಇವಳ ದೇಹವನ್ನು ಕಚ್ಚಲೇ ಬಿಡಲಾರೆ. ಮುಂದೊಂದು ದಿನ ಬಂದೇ ಬರ್ತೀನಿ. ಅಲ್ಲೋ ಜೊತೆ ಮುಂದೊಂದು ದಿನ ನಿನ್ನನ್ನು ಸತ್ತಾಗ ನೋಡ್ತೇನೆ. ಇರಲ್ಲ ಜ್ಯೋತಿ, ಇದೇನು ನಿನ್ನ ಅವಸ್ಥೆ? ಈ ಸಂಕಟದಿಂದ ನನ್ನನ್ನು ಪಾರು ಮಾಡಿದ ನಿಮಗೆ ನನ್ನ ತುಂಬಾ ಧನ್ಯವಾದಗಳು. ಇರಲಿ, ಅಸಹಾಯಕನಂತ ಒಂದು ಹೆಣ್ಣನ್ನ ಕಾಪಾಡುವುದು ಒಂದು ಗಣ್ಯನ ಧರ್ಮ. ಒಂದು ವಾರದಿಂದ ನಿಮ್ಮ ಅಣ್ಣನ ಸುಳಿಬೇಕಂತಲ್ಲ ನಿಮ್ಮ ಅಣ್ಣನ ಭೇಟಿಗಾಗಿ ಬಂದಿದ್ದೆ. ಅದೊಂದು ದೊಡ್ಡ ಕಥೆ ಆಯಿತು. ಎಂದು ಅಪ್ಪ ಅಮ್ಮನನ್ನು ಕಳೆದುಕೊಂಡೆವು. ಅಂದೇ ಮನೆ ಬಿಟ್ಟು ಹೋದವನು ಅಣ್ಣ ಇನ್ನೂವರೆಗೂ ಬಂದಿಲ್ಲ. ಯಾವುದು ಕಳ್ಳು ಬಳ್ಳಿಗಳಿಲ್ಲ. ಈ ನನ್ನ ಬಾಳು ಕಣ್ಣೀರಿನ ಗೋಳಾಗಿ ಬಿಟ್ಟಿದೆ. ಅಂದಾಗ ನನ್ನದೊಂದು ಮಾತು ನಡೆಸಿಕೊಡ್ತೀರಾ? ಕಷ್ಟದಲ್ಲಿ ಕಣ್ಣೀರಲ್ಲಿ ಕೈ ತೊಳೆಯೋರನ್ನು ಬೆಳಕಿನ ಹಾದಿಗೆ ತರುವುದು ನನ್ನ ಕರ್ತವ್ಯ ಇದ್ದಾಗ ನಿನ್ನ ಉದ್ದೇಶದ ಮಾತು ಅದ್ಯಾವುದು ಹೇಳೋದಕ್ಕೆ ನನ್ನ ಮನಸಾರೆ ನಡೆಸಿಕೊಡುತ್ತೇನೆ. ಹಾಕ್ತಾರೆ ನನ್ನ ನೊಂದ ಬಾಳಿಗೆ ನಂದಿಸನಾಗಿ ಬಂದು ಕೊಂದು ಹೋಗುತ್ತಿರುವ ನನ್ನ ಜೀವಕ್ಕೆ ಜೊತೆ ಆಗಿ ಕೊಂದು ಹೋಗುತ್ತಿರುವ ನನ್ನ ಮನೆಗೆ ಚೂರನಾಗಿ ನನ್ನ ಬಾಳಿಗೆ ಜೊತೆ ಆಗಿ ನನ್ನ ಕೈ ಹಿಡಿದು ನಿಮ್ಮ ಸತ್ಯನಾಗಿ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಜ್ಯೋತಿ, ಯಾಕೆ ನನ್ನ ಮೇಲೆ ಅನುಮಾನವೇ? ಅನುಮಾನ ಅಲ್ಲ ಜ್ಯೋತಿ, ದುಃಖದ ದುಮ್ಮಾನ. ಯಾಕೆ? ಹಿಂದೊಂದು ದಿನ ನಿನ್ನ ಒಡ ಹುಟ್ಟಿದಾಕ ನಮ್ಮ ಅಣ್ಣನ ಹೆಂಡತಿ ಆಗಬೇಕೆಂದು ಆಸೆ ಇಟ್ಟುಕೊಂಡು ಬಂದಿದ್ದಳು. ಆ ಆಸೆ ಶಿವನ ಪಾದ, ಅದೇ ಆಸೆಯನ್ನು ಶಿವನ ಪಾದ ಸೇರಿದಳು. ಅದೇ ಆಸೆಯನ್ನು ನೀನು ಪೂರೈಸ್ತೀನಂತ ಒತ್ತಿ ಹೇಳಿದಿಲ್ಲ, ಅದಕ್ಕೆ. ಹೌದು ಮಾವ, ಈ ಕಲಿಯುಗದಲ್ಲಿ ದುಷ್ಟ ದುಮ್ಮಾಳರ ಹೆಚ್ಚಿಗೆ ಯಾವತ್ತು ಆಸೆ ಹೆಚ್ಚಾಗಿ ನಿಂತಿದೆ. ಅಂದಾಗ ಆ ಕೆಟ್ಟ ರಾಕ್ಷಸರ ಸೊಕ್ಕು ಅಡಗಿಸಬೇಕಾದರೆ, ಕೊನೆಯ ಸುಲಿಗೆ ನಿಲ್ಲಿಸಬೇಕಾದರೆ ಇವತ್ತು ನೀನು ಬಂದು ನನ್ನ ಕುರುಳಿಗೆ ತಾಳಿಯ ಕಟ್ಟಿ ನನ್ನನ್ನು ಸದೇನಾಗಿ ಮಾಡಿಕೊಳ್ಳಿ ಅಂತ. ಎದ್ದೇಳು ಜ್ಯೋತಿ, ಎದ್ದೇಳು. ಈ ಕತ್ತಲೆಯನ್ನು ಹೊಡೆದೋಡಿಸೋದಕ್ಕೆ ರವಿರಾಜನು ದಿನ ದಿನ ಹೇಗೆ ಉದಯಿಸಿ ಬರುತ್ತಾನೆ, ಹಾಗೆ ಆ ದುಷ್ಟ ಶ್ರೀಮಂತದ ಜರಾಜರಿಗೆ ಒಟ್ಟು ಬುದ್ಧಿ ಕಲಿಸಲಿಕ್ಕೆ ಇಂದಿನಿಂದ ನಿನ್ನನ್ನು ನನ್ನ ಸತಿಯೆಂದು ಮನಸಾರೆ ಸ್ವೀಕರಿಸಿದ್ದೇನೆ. ಆಯ್ತು ರೀ. ಇದೇ ಸಲ್ಲಿಸಲು ಒಂದು ಗೀತೆಯನ್ನು ಹಾಡಬಾರ ಚಿನ್ನ.
ಕನ್ಯಾ ಹುಡುಕಾಡಿ ಸಾಕಾದ್ರಿ ಯಾರು ಒಂದ ಎಲ್ಲಿ ಕೊಟ್ರ ಪುಣ್ಯ ಬರ್ತೈತಿ ಕನ್ಯಾ ಹುಡುಕಾಡಿ ಸಾಕಾದ್ರಿ ಯಾರು ಪುಣ್ಯ ಬರ್ತೈತಿ ಇದು ಹೂವಿನ ಲೋಕವೇ ಇಲ್ಲವೇ ಯಾಕಂದ್ರ ಈ ಭಾಗದ ನಮ್ಮ MLA ಸಾಹೇಬ್ರು ಬರಾಕತ್ತಾರ ಅದಕ್ಕೆ
ಅವ್ರು ಹೇಳಿ ಕಳಿಸಾರ ಹೋಗಿ ಡಂಗರ ಹೊಡೆದು ಬಾತಮ್ಮ ಈ ಊರಾಗ ಏನೇನು ಸಮಸ್ಯೆ ಐತಿ ಎಲ್ಲ ನಾ ಬಗೆಹರಿಸ್ತೀನಂತ. ಓ ಸೈಡ್ ಕೂತ್ ಅಣ್ಣಾಗೋರ್ಯ, ಸೈಡ್ ಕೂತ್ ಚಿಗಾಗೋರ್ಯ, ನಿಮ್ದೇನು ಗೃಹಲಕ್ಷ್ಮಿ ರೊಕ್ಕ ಜಮಾ ಆಗಿಲ್ಲ ಅಂದ್ರ ನನ್ನ ಮುಂದೆ ಹೇಳ್ರಿ, ನಾ ಏನ್ ಮಾಡ್ತೀರ ಎಲ್ಲಾರಿಗೂ ಹೇಳಿಬಿಡ್ತಾರ. ಏ ಅಣ್ಣಾಗೋರ್ಯ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನೀವು ಸೆರೆ ಬಿಲ್ ಆಗೈತೆ ಅಂದ್ರು ನಾ ಅದಕ್ಕೆ ಲೆವೆಲ್ ಮಾಡಿ ಕಳಿಸಿ ಮಾಲಕರಿಗೆ ಸಾವುಕಾರ ಹೇಳಿ ಮುಗಿಸ್ತಾನ. ಮತ್ತ ಯಾರು ಗೃಹಲಕ್ಷ್ಮಿ ಜಮಾ ಆಗಿಲ್ಲ ಹೇಳ್ರಿ, ಅದಕ್ಕೂ ನಾ ಪರಿಹಾರ ಮಾಡ್ತೀನ. ಯಾಕ ನಾ ಮೊದಲ ಹಿಂಗ ಬಡದಾಗ ಮುಂದಿಂದ ಅವ್ರ ಕೆಲಸ ನಮ್ದ ಆಗುದ ಶಾಂತಿ. ಹಾ ಆಕೈತ್ರಿ ನೋಡ್ರಿ, ಯಾರು ಗೃಹಲಕ್ಷ್ಮಿ ಜಮಾ ಆಗಿಲ್ಲ, ಯಾರು ಪಾಸ್ಬುಕ್ ಜಮಾ ಆಗಿಲ್ಲ ಕೊಟ್ಟು ಮಿಸ್ ಆಗಿದ್ರ ನಾನ ಕೊಡ್ತೀನ. ಮತ್ತ ಇದೆಯವ್ರ ಅವರು ಹೇಳ್ರಿ, ನನ್ನ ಮುಂದೆ ಹೇಳ್ರಿ ಅಂದ್ರೆ ಎಲ್ಲ ಸಾಲ್ವ್ ಆಕೈತಿ. ಈಗ ಬಂದೀವ್ರಿ, ಹೇಳಿಲ್ಲಂಗ್ರಿ ಕೇಳಿಲ್ಲಂಗ್ರಿ. ಇವತ್ತು ಸಾಯಂಕಾಲ 4 ಗಂಟೆಗೆ ನಮ್ಮ ಭಾಗದ MLA ಅವರು ಈ ಗ್ರಾಮಕ್ಕೆ ಭೇಟಿಗಾಗಿ ಬರ್ತಿದ್ದಾರೆ. ಗ್ರಾಮದಾಗ್ಲಿ ತಮ್ಮ ಸಮಸ್ಯೆಗಳು ಏನಿದ್ರು ಅರ್ಜಿ ಸಲ್ಲಿಸಬೇಕಂತ ತಿಳಿಸಿದ್ದಾರೆ. ಏಪ್ರಿಲ್ ತಿಂಗಳಾಗ ದಿಲ್ಲಲ್ಲಿ ದಮ್ಮನೆ ಬೇಕಾ
ಪ್ರೀತಿ ಮಾಡಕ್ ಬರ್ಬೇಕು ನಾಚಿಕೆ ಅಲ್ಲ ಅಷ್ಟು ನಾಚಿಕೆ ಪಟ್ಟು ಬಂದಿದ್ದೀರ ಮತ್ತೆ ಹಿರಿಯನ ನೆನಸ್ಕೊಂಡ್ರಾಕ ಬಂದದಿ ಅಂತ ಮೊದಲೇ ಮಾಡಬೇಕೋ ಗೆಳೆಯ ಜೀವನದ ಗೊಮ್ಮ್ಯಾಗ ಮಾಡಬೇಕೋ ನಂದು ಬಾರ್ಸು ಚಿನಿನ ಬಿಡ್ತು ಬಾರ್ಸು ಚಿನಿ ಅಯ್ಯೋ 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 ನನ್ನ ಕೊಡ ಹೊಡಿದ್ರು ನನ್ನ ಕೊಡ ಹೊಡಿತು ಏ ಹುಡುಗಿ ಯಾಕ ಕಣ್ಣು ಕಾಣಾಗಿಲ್ಲ ನಿನ್ನ ಕಣ್ಣಿಗೆ ಯಾಕ ಚಿನಿ ಇಡೋಣ ಹಿಡಿಲೇನ ಮತ್ತ ಯಾವಲ ಜೋಕ್ಮರ ಅಲ್ಲ ಈ ಮಣ್ಣಿನ ಕೂಡ ಹೊತ್ತು ಬರೋ ಹುಡುಗಿ ಎದರಿಗೆ ಕಣ್ಣಿಗೆ ಕಾಣೋದಿಲ್ಲ ನಿನ್ನ ಕಣ್ಣಿಗೆ ಕಿತ್ತು ಕೈಯ ಕೊಟ್ಟು ಕಳಿಸ್ಲ ಯಾಕ ಈ ಡಂಗ್ರ ಬರ್ಸ್ಕೊತ್ ಹುಡುಗ ಕಾಣಾಗಿಲ್ಲ ನಿನ್ನ ಕಣ್ಣಿಗೆ ಯಾಕ ಡಂಗ್ರ ಬಾರಿಸೋ ಹುಡುಗ ಕೆಪಾಸಿಟಿ ಇಲ್ಲ ಹತ್ತಿರ ಹುಡುಗಿ ನೋಡಿ ಹೆಂಗ ಬಾರಿಸ್ತಾನ ಯವ್ವ 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 ಅಲ್ಲೇ ನೀನು ಇನ್ಕ ನನಗೆ ಹೇಳಿದಿ ಚೀನಿಲೆ ಜಾಡಿಸ್ಲೇನಾ ಅಂತೇಳಿ ಅವೋ ನನ್ನ ರಾಜ ಚೀನಿಲೆ ಜಾಡಿಸ್ತೀಯ ನೀನ ಚಂದಾಗಿ ಏನೀಗ ಬಾರಿಸಿದಲ್ಲ ಗತ್ತನ ಹಿಡ್ದಿಲ್ಲ ಚಂದಾಗೆ ಬರ್ಸಾಕಲಿ ಆಮೇಲೆ ನನ್ನ ಚೀನಿಲೆ ಹನಿ ಅಂತೆ ಗತ್ ಹಿಡಿವಾರ ಹೇಳಿದ್ಲಂದ ನೀವು ತಲೆ ಸತ್ತು ಬಿದ್ದಿ ವಿಚಾರ ನಾ ಬಾರ್ಸಾಕೈತಿ ಅಂತ ಹೇಳದ್ ನೋಡ್ಲಿ ಅಂದ್ರ ಕೊಳಿ ಬಸವಣ್ಣ ಹನುಮ ಏನ್ ಕೇಳ ಮುಂಚಿಗಿಡ್ದ ಹನುಮ ಏನ್ ಹೇಳ್ತಾ ಹೆಂಗ ಬಾರಿಸ್ತಾರೆ ಗೊತ್ತೈತಲ್ಲ ನಿಂದೇನ್ ನನ್ನ ಮುಂದೆ ಹೇಳಕ್ ಹೋಗ್ಬೇಡ ಮತ್ತ ಅಷ್ಟು ನೀನೆ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರ ಇಲ್ಲಿ ನಡುವೆ ಮನಿ ದುರ್ವಾಯಣ ಕೇಳ ರಾಣಾಗಳು ದುರ್ವಾಯಣ ಆಯ್ಕೆ ಪಕ್ಕ ಬಿಚ್ಚ ಇನ್ನು ಯಾರ್ಯಾರಿಗೆ ಹೋಗಿ ಬಾರಿಸಿ ಬಂದದಿ ಬಾರಿಸುದು ಒಂದು ಉಳಿದಿಲ್ಲ ಎಲ್ಲ ಬಾರಿಸಿ ಬಂದು ಮಗಣ ಏನು ದೊಡ್ಡದು ಮಾಡಿ ಹೇಳಕತ್ತೀವಿ ಅಷ್ಟು ಮಾಸ ಇದ್ರೆ ಮಣ್ಣಿ ನಮ್ಮ ಪಂಚಾಯತ್ ಯಾಕೆ ಬಾರಿಸಲಿಲ್ಲ ನೋಡಲ್ಲ ಸಿಂಗಾರಿ ಅದು ಅವರ ನಮ್ಮಲ್ಲಿ ತೆಗೆದ ವಿಷಯ ಇತ್ತ ಅದಕ್ಕೆ ಅದನ್ನ ಬಿಟ್ಟು ಇದನ್ನ ಬಾರ್ಸಾಕ ಬಂದ ನೋಡ ಬಾರ್ಸಾಕ ಎದುರ್ದು ಸಿದ್ದು ಅದು ಏನಂತ ಹಂಗಾರ ಕೇಳ ಹೇಳ್ತೀನ ಹೇಳದು ಎಂದ ಗೊತ್ತ ಮಾಮ ನೋಡ್ರಿ ಮುಂದೆ ಮತ್ತೇನು ಇದ್ದು ಹೇಳ್ತೀನಿ ಗಪ್ಪ ಮರ ಎಂತದಿಲ್ಲ ಯಾಕ ಎಲ್ಲ ಬಾರ್ಸೋದೈತಿ ಎಂದ ಗೊತ್ತು ಮಾಮ ನೋಡ್ರ ಮುಂದೆ ತಗೋಬೇಡ್ರಿ ಹೇಳಿಲ್ಲ ಅಂದ್ರಿ ಕೇಳಿಲ್ಲ ಅಂದ್ರಿ ಇವತ್ತು ಸಂಜೆಗೆ 4 ಗಂಟೆಗೆ ನಮ್ಮ ಭಾಗದ MLA ಅವರು ಈ ಗ್ರಾಮಕ್ಕೆ ಭೇಟಿಯಾಗಿ ಬರ್ತಾರ ಗ್ರಾಮದಾಗ್ಲಿ ನಿಮ್ಮ ಸಮಸ್ಯೆಗಳು ಏನಿದ್ರು ಅರ್ಜಿ ಸಲ್ಲಿಸಬೇಕಂತ ವಿಚಾರ ನೋಡ್ಲಿ ಅರ್ಜಿ ಸಲ್ಲಿಸಬೇಕಂತ ವಿಚಾರ ನೋಡ ಸಾಕು ಮುಗಿಸು ನನ್ನ ಕಿವಿನ ಹಾಳಾಗಿ ಹೊಂಟು ಅಂತೀನಿ ನಾನು ಇಟ್ಟು ಹಾಳಾಗ್ತಾನೆ ಇನ್ನ ಐತಿ ಬಾಕಿ ಸುಮ್ಮನೆ ಮಾಡ್ಕೊಂಡ ಮುಚ್ಚಿಕೊಂಡದಿಲ್ಲ ಅಂತ ಹೇಳಕತ್ತೀನಿ ನಾನು ಅಲ್ಲ ನಿಮ್ಮಂತ ಸುಳ್ಳ ಪಳ್ಳ ಡಂಗರ ಬಾರ್ಸೋರು ನನಗ್ ಗೊತ್ತಿಲ್ಲ ನಾ ಏನ್ ಹೇಳಕತ್ತೀನಿ ನೀನು ಡಂಗರ ಇಲ್ಲಿ ನೋಡ ಹಂಗೆಲ್ಲಾರ ಬಾರಿಸ್ಕೊತ ಮಾಡಿ ಅಂದ್ರೆ ನಿನ್ನ ಗೋಣ ಮುರಿದ ಜೋಕಿರ ಏನು ಅಲ್ಲ ಈಗ ಸುಳ್ಳ ಪಳ್ಳ ಬಾರಿಸ್ಕೊಂತ ಊರು ಸುತ್ತ ಮಾಡಿ ಅಂದ್ರ ಊರಾಗಿನ ಜನರ ತಗೊಂಡ ನಡ ಮುರ್ರೋಗ ಜಾಡಿಸಿ ಕಳಿಸ್ತಾರವಲ್ಲ ಜೋಕೆ ಲೇ ಸಿಂಗಾರಿ ಬಾಯಿಗೆ ಬಂದಾಗ ಮಾತಾಡಬೇಡ ಬಾಯಿಗೆ ಸ್ವಲ್ಪ ಬೇಗ ಹಾಕು ಮೊದಲಿನ ಮೇಲೆ ನೀರು ಕುಡ್ಕೋತ ಸುಣ್ಣ ಬಿಡ್ಯಾಕ ಈಗ ನಮ್ಮ ಈ ಊರ ಜಯರಾಮ ಬಾಪ
MLA ಆಗಿ ಬರ್ತಾಡ ಈ ಊರಿಗೆ ಹೊಸ ಟಾಂಕ್ಯಾಕ ನೀರು ಬಿಡಾಕ ಅದಕ್ಕ ಸೇಫ್ಟಿ ರೀ ಇವ್ರು. ಅಂದ ಮ್ಯಾಲ ನೀನು ನೀರು ಬಿಡಾಕ ರೆಡಿ ಆಗಿದಿ ಅಂದ ಮೇಲತ್ತ ಏನು ಬಿಡ್ಲಿ ಅವನವನ ಪಿರಂಗಿ ಜಾತಿ ಜೈರಾಮಪ್ಪ ಅದಾನಲ್ಲ ಮೊನ್ನೆ ನಮ್ಮ ಊರ್ ಹೆಣ್ಣು ಮಕ್ಕಳಿಗೆಲ್ಲ ಓಟ್ ಕೇಳಾಕ ಬಂದಾಗ ನಿಮ್ಗೊಂದು ಶೌಚಾಲಯ ಕಟ್ಟಿಸಿಕೊಡ್ತೀನಿ, ನಿಮಗೆ ಏನು ಮತ್ತೆ ಏನಾರ ಬೇಕಾದ್ರೆ ರೆಡಿ ಮಾಡಿ ಕೊಡ್ತೀನಿ, ಆದ್ರೆ ನನಗೆ ಗುದ್ರಿ ಅಂದ. ಅವನವನ ಶೌಚಾಲಯ ಕಟ್ಟಿಸ್ಕೊಡ್ತಾನ. ನಮ್ಮ ಮರ್ಯಾದೆ ಪ್ರಶ್ನೆ ಇದು ಅಂದವ್ರು ನಾವು ಹೋಗಿ ಓಟ್ ಹಾಕಿದೀವಿ. ಈಗ ಓಟ್ ಹಾಕಿ 5 ವರ್ಷ ಕೇಳಿದ್ರು ಈಗ ನಂದ ಮುಗಿತ ಅಂದ ಬಿಟ್ಟ. ಈಗ ಮತ್ತೆ ತಪ್ಪಾಗೈತೆ ಅಂತೇಳಿ ಸಾರಿ ಕೇಳಾಕ ಬರ್ತಾನ. ಬಿಟ್ಟಾರ ನಮ್ಮನ್ನ ಜನ. ನೋಡ್ಲಿ ಸಿಂಗಾರಿ, ನಾವು ಸುಳ್ಳು ಹೇಳಿದಾಗ ಸಮಾಜ ಸರ್ಕಾರ ನಮ್ಮ ಹತ್ರ ಸುಳಿತೈತಿ. ಹಂಗ ಊರಿಗೆಲ್ಲ ಲೈಟ್ ಹಾಕಿ ಕರೆಂಟ್ ಹಾಕಿ ನೀರು ಬಿಟ್ರು ನಮ್ಮ ಪಂಚಾಯತ್ ಪಗಾರ ಇದ್ದಂಗ ದುಡಿಬೇಕಾಗೈತೆ. ಏನಂದಿ ನೀನು? ಪಂಚಾಯತ್ ಪಗಾರ ಇದ್ದಂಗ ದುಡಿಬೇಕ? ನೀವು ಪುಗುಶೆಟ್ಟಿ ದುಡಿ ಗಂಡಸರ ಗೊತ್ತಾಯ್ತಲ್ಲ ನಿಮ್ಮದ ಸ್ವಭಾವ ನಮಗ. ಅಂದ್ರೆ ಏನ್ರಿ ಸಿಂಗಾರಿ ಯಾತನ ಕಾಯಿಲೆ? ಪಂಚಾಯತಿಗೆ ಪಗಾರ ಇಲ್ಲ, ಜಾತಿಗೆ ಲಗಾಮಿಲ್ಲ. ಯವ್ವ ಅಂದ್ರ ಇದು ಲಗಾಮಿಲ್ಲದ ಕುದುರಿನ ಅಂದಂಗ ಕಾಣತ್ರಿ. ಹೋಗ್ಲಿ ಬಿಡ, ಇವ್ರು ಎಲ್ಲಾರು ಇಂಥ ಸಿಪಾಯಿಗಳೆಲ್ಲ ಕೂಡಿ ಕಿಸಿಂದ ಪಂಚಾಯತಿನ ಲೂಟ್ ಮಾಡಾಕ ನಿಂತಾರ. ಅಲ್ಲ ಸಿಂಗಾರಿ, ನೀ ಹಳ್ಳಿ ಅನ್ಸಂದ್ರ ಮಳ್ ಕುರಿ ಅಂತ ಇರ್ಬೇಕಂತ ನಾ ತಿಳಿದೀನಿ. ಏನ್ ನೀ ಬಾಳ ಚಂದ ಮಾತಾಡತ್ತಿ ನೋಡ. ಅಲ್ಲ ನೀ ಇಷ್ಟು ಚೆನ್ನಾಗಿ ಮಾತಾಡ್ತಿ ಅಂತ ಮೊದಲು ಗೊತ್ತಾಗಿದ್ರ ಇದ ಪಂಚಾಯತಿಯಾಗ ನಿಂದ ಇತ್ತಲ್ಲ ಅಧ್ಯಕ್ಷ ಸೀಟ. ಯವ್ವ ನಾವಲ್ಲೇ ನಿನ್ನಂತವ್ರ ಹೋಗ ಹಾಕಿ ನಮ್ಮ ಉಪ್ಪಿಸಿ ಆ ಸೀಟಿನ ಮೇಲೆ ಕುಂಡ್ರು ಬರ್ತಾರ ನಿಮ್ಮಂತ ಮಳ್ಳು ಸಿಪಾಯಿಗಳು. ಆಮೇಲೆ ಅಧಿಕಾರಿಗಳ ಕೂಡಿ ಇಲ್ಲದ ಪೇಪರ್ನಾಗ ಬರೋದ ಕಿಶ ನಮ್ಮ ಸೀಟಿನ ತಳಗಿಳಿಸ್ಬೇಕಂತ ಮಾಡ್ತಾರ. ಇದನ್ನೆಲ್ಲ ಹವಾ ಹಾಕಿ ಮ್ಯಾಲ ಕೂತ ತಳಗ್ ಕೈ ಬಿಟ್ಟು ಬಿಡ್ತಾರ. ನಂಬುದ ಅವಲ್ಲಪ್ಪ ನಾನು. ಅಲ್ಲ ಬೇಡ ಮತ್ತಾಗ ಹೊತ್ತು ಮುಗಿದೋತ ನೀ ಇಟ್ಟು ಚುರುಕಾಗಿ ಮಾತಾಡ್ತಿ ಅಂದ್ಮೇಲೆ ದಿನ ಏನ ತಿತ್ತಿ ನೀ ಒಟ್ಟಿಗೆ. ಏನು ನೀನು ಏನು ತಿತ್ತಿ ಅಂತ ಕೇಳಾಕತ್ತಿ? ತಿನ್ನೋದೆಲ್ಲ ತಂದೆ ಕೊಡ್ತೇನೆ. ನಾವು ದಿನ ತಿನ್ನೋದು ಎಗ್ ರೈಸ್ ತಿಂದಾಗ ಹೆಂಗಿದೆ ಮತ್ತೆ ಇಷ್ಟೆಲ್ಲ ಕೇಳಾಕತ್ತಿ ಅಂದ್ಮೇಲೆ ಮತ್ತೆ ಕತ್ತಡ ಹಂಗಾರೆ ಇವತ್ತ ನಾ ಬರ್ಲ ನಿಮ್ಮ ನಳಕ ನೀರೀಗ ಬಂದ ಮತ್ತೆ ಹೊಡಿ 9 ಮೇಡಮ್ ಹೊಡಿ 18 ¡Vamos!
ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಲೇ ಸಿಪಾಯಿ ಸಿದ್ಧ ಏನ್ಲೇ ಇವಾಗ ಊಟ ತಾಟ ನೋಡಿದ್ರು ಒಳಗ ಮಗನ ನೀನು ಪಂಚಾಯತಿ ಡ್ಯೂಟಿ ಸಾಹೇಬ್ ಕ್ಯಾಸ್ಟ್ ಲಾಟ್ ಆಗತ್ತೋ ಮಗನ ಲಾಟ್ ಆಗತ್ತೋ ಬರ್ರಿ ಛತ್ರಿ ಅವ್ರ ಹಂಗ ಛತ್ರಿ ಅವರಲ್ಲೂ ಮಗನ MLA ಅವ್ರ ಪಿ ಛತ್ರಿ ನನಗ ಅಯ್ಯೋ 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 ಹೋಗ್ಲಿ ಬಿಡ್ರಿ. ಅಲ್ಲ ಪಾಪ ಅದನ್ನೇ ಕಂತೀರಿ, ಅಲ್ಲ ಅದನ್ನೇ ಕಂತೀರಿ. ಇಂಥ ಹುಲ್ಲ ಸಾಹೇಬ್ ಊರಿಗೆ ದೊಡ್ಡ ಸಾಹೇಬ್ರಾಗಿ MP MLA ಸಾಹೇಬ್ರಾಗಿ ಇಡೀ ಊರನ್ನ ನಡಗಿಸುತ್ತೆ ಮ್ಯಾಗ. ಮತ್ತ ನೀವು ಬಂದ ಇಂಥ ಭಾಷಣ ಮಾಡಕತ್ತೀರಲ್ಲ, ಹಂಗೆ ಯಾಕಂತೀರಿ? ತಪ್ಪತ್ತನ್ರಿ. ಏ ಹೋಗ್ಲಿ ಬಿಡ. ಏ ಸಿದ್ಧ ಇದೇನು ಯಾವ್ದ ಕೇಳಕ್ಕೆ? ಈಗ ಬೈಲ್ ಸಿಮ್ಯಾಕೆ ಇಲ್ಲಿ ಬಂದ ನಮ್ಮ KV ಲಕ್ಷ್ಮಣಂದ, ನಮ್ಮ ಇವು ತಮ್ಮ್ಯಾಂದ, ನಮ್ಮ ಮಾತಾಪಂದ, ಮತ್ತ ಬಡಿಯಾರ ಇವಂದ ನೆಲಗತ್ರಿ ಹಚ್ಚಾಕ ಬಂದ ನೆಲಗತ್ರಿ. ಲೇ ಸಿದ್ಧ, ಈಕಿ ಮೈ ನೋಡಿದ್ರೆ ನನಗ್ ಬಾಳ ಇದಾಗತ್ತೈತು. ಹಂಗಾರ ಹೇಳಿದೆ ಮಗಣ, ನೋಡಿ ನಾನು ಬಿಟ್ಟ ನಿನ್ನ ಕಣ್ಣು ಅಷ್ಟೇ ಯಾಕೆ ಕೇಳ್ತೀವೋ? ಬಾಳ ತ್ರಾಸ ಆಗತೈತಿ. ತ್ರಾಸ್ ಮಾಡ್ಕೋಬೇಡ ಮಗಣ. ನಾ ಮೊದಲ ಅಕ್ಕಿಗೆ ನಾ ಸಿರತ್ತ, ನೀ ಅಕ್ಕಿಗೆ ಏನಾರ ಮಾಡಕ್ ಹೋಯ್ತಂದ್ರ ಮಗಣ, ನೀ ಹೊಕ್ಕಿ ನನ್ನ ಕೈಯಾಗ ಒಂದ್ ಸೊತ್ತ. ಏ ಮಗನ, ನನಗೆಲ್ಲ ತಿಳ್ದೇನ್ಲೆ ಗೊತ್ತಾಗಲಿಲ್ಲ ಸರ್ ನಿಮ್ಮ ಗಮ್ಮತ್ತ, ನಿಮ್ದು ಎಷ್ಟೊತ್ತಿ ತಾಕತ್ ಅನ್ನೋದು. ಈಗ ನಾನು ಕೊಡಕ್ಕೆ ನೀರು ತುಂಬಿದ್ರ ಗೊತ್ತಾಗತ್ತೆ ನಿಮ್ಮ ತಾಕತ್ತು. ತುಂಬುತ್ತವ ನಿನಗ ತುಂಬುತ್ತ ತುಂಬುವಂಗ ನೀರು ತುಂಬುತ್ತೆ ನಿನಗ. ಅದಕ್ಕಿಂತ ಮಗನ ಆಗೇನ್ಲೇ ಈಕಿಗೆ. ಲೇ ಮಗನ ಸಿಪಾಯಿ ಛತ್ರಿ, ನಾ ಮೊದಲ ಆಗೇನಿ, ಈಕಿಗೆ ಎಲ್ಲ ಫಿಕ್ಸ್. ನೀ ಈಕಿಗೆ ಏನಾರ ಮಾಡಾಕೈತಂದ್ರ ನನ್ನ ಕೈಯಾಗ ಹೊಕ್ಕಿ ಸೊಟ್ಟ ಬಲೋ ಜಾಕಿರ. ಹಂಗಾರ ಇಷ್ಟು ಕೇಳಕತ್ತೀರಿ ಅಂದ್ವಲ್ಲತ್ತ, ನಾನೇ ಇವತ್ತು ನೋಡಬಿಡ್ತೇನೆ ನಿಮ್ಮ ತಾಕತ್ತ.
ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ದೂರ ಮನಸ್ಸಿನಾಗ ತೆರೆದಂಗದಕ್ಕೆ ಆನಂದ ಗೆಳೆಯರ ಆನಂದ ಗೆಳೆಯರ
ತನ್ನ ಗೆಳೆಯರಿಂದ ನನ್ನ ಮಂತ್ರಿ ಪಟ್ಟವನ್ನು ದೂರ ಮಾಡಿದನಲ್ಲ. ನೀ ನನ್ನ ಮೇಲೆ ಮಾಡಿದ ರಾಜಕೀಯ ಸೇಡಿನ ಜ್ವಾಲ ನಂಬಬೇಕಾದರೆ ನೀನು ಬಯಸಿರುವ ಜ್ಯೋತಿಯನ್ನು ನಮ್ಮನ ಕೈ ಹಿಡಿಸಿ ಮತ್ತೆ ನಾನು ರಾಜಕೀಯ ನಾಯಕನಾಗದಿದ್ದರೆ ಎಲ್ಲ ನಿಷ್ಫಲವಾಗಿ ಹೋಯಿತು. ಏನಾಯಿತು? ನಮ್ಮ ಪ್ರತಿಯೊಂದು